ಈ ನನ್ನ ಹೂವನ್ನ ನನ್ನ ಪ್ರೀತಿಯ ಸುಮನ. ಮೆಡಿಟೇಷನ್ ಕಲಿಯಕ್ಕೆ ಅಂತ ಹೋದಾಗ ಅಲ್ಲಿ ಅವರು ಮೀಟ್ ಮಾಡಿದ್ ನಾನು. ಅವ್ರು ಆಕ್ಚುಲಿ ಮಣಿಪುರದ ಲವ್ ಎಟ್ ಫಸ್ಟ್ ಸೈಟ್ ಏನೋ ಅಂತಾರಲ್ಲ, ಅವ್ರ ಮನೇಲೂ ಒಪ್ಪಿಸ್ಬೇಕು, ನಮ್ಮ ಮನೇಲೆಲ್ಲ ಒಪ್ಪಿಸ್ಬೇಕು, ಡ್ರಾಮ್ಯಾಟಿಕ್ ಆಗೆಲ್ಲ ಆಗಿ ಹೆಂಗೋ ದೇವರದಿಂದ 1.5 ವರ್ಷ ಆದ್ಮೇಲೆ ಒಪ್ಪಿದ್ರು. ಈಗ ಹೇಗಿದ್ದೀರಾ? ಐ ಲವ್ ಯು. ಹಿಂಗೆ ಅಪ್ಪು ಸರ್ ಮಾತಾಡ್ಬೇಕಂತೆ ನಿಮ್ಮ ಹತ್ರ. ಅವ್ರು ಏನಕ್ಕೆ ಮಾಡ್ತಾರೆ, ನಮ್ ನಂಬರ್ ಹೆಂಗ್ ಸಿಕ್ತು, ಏನಾಗಿರ್ಬೋದು, ಏನು ಗೊತ್ತಿಲ್ಲ. ಅವ್ರು ಬಿಗ್ ಫ್ಯಾನ್ ಆಫ್ ಬೂಮೇಶ್. ನನ್ನ ದೊಡ್ಡ ಸೆಲೆಬ್ರಿಟಿ ಅನ್ನೋ ತರ ಹೋಲ್ತಾರೆ ಸರ್. ನಾನಲ್ಲಿ ಅಪ್ಪು ಸರ್, ಅವ್ರು ಪವನ್ ಅನ್ನೋ ತರ ಇದ್ರು ಸರ್. ಅವರಷ್ಟು ಸೆಕ್ಯೂರ್ಡ್ ಪರ್ಸನ್ ನಾನು ನೋಡೇ ಇಲ್ಲ ಸರ್. ನಿಮ್ ಶೋಸ್ ತುಂಬಾ ಬ್ಲಾಕ್ ಬಸ್ಟರ್ ಆಗಿ ಶೋಸ್, ಕೆಲವು ಶೋಸ್ ಎಲ್ಲ ಹೌಸ್ಫುಲ್ ಆಗೋದು. ನಾನು ರೀಸೆಂಟ್ ಆಗಿ ಮಾಡಿದಾಗ್ಲೂ ಅಟ್ಲೀಸ್ಟ್ ಸೋಲ್ಡ್ ಔಟ್ ಆಗೋ ರೇಂಜ್ಗೆನೆ ಅಟ್ಲೀಸ್ಟ್ ಒಂದು 150 ಜನ 200 ಜನ ಅಂತೂ ಬಂದೇ ಬರ್ತಾರೆ. ಶೋ ಅನೌನ್ಸ್ ಮಾಡಿದ್ರೆ ಅಷ್ಟು ಜನ ಒಂದು ಬಂದೇ ಬರ್ತಾರೆ. ಇವಾಗ ಸ್ವಲ್ಪ ಐ ಹ್ಯಾವ್ ಬೀನ್ ಔಟ್ ಆಫ್ ಆಕ್ಷನ್. ಇವಾಗ ಮಾಡೋದು ಬರ್ತಾರೆ ಸರ್, 100-150 ಜನ ವಿತೌಟ್ ಅ ಡೌಟ್ ಬಂದೇ ಬರ್ತಾರೆ. ಆ ಥರ ಏನಿಲ್ಲ. ಬಟ್ ನಾನೇನು ಮಾಡಿದೆ, ಒಂದು ಪೀಕ್ ಟೈಮಲ್ಲಿ ಇದ್ದಾಗಲೇ ನಾನು ಬ್ರೇಕ್ ತೊಗೊಂಡ್ಬಿಟ್ಟೆ. ಒಂದು 2021ನಲ್ಲಿ ಒಂಥರ ಪೀಕಲ್ಲಿ ಇತ್ತದ ಅವಾಗೆಲ್ಲ. ಅದೇ ಶೋಸು ಚೆನ್ನಾಗಿ ಹೋಗ್ತಾ ಇತ್ತು. ರಿಯಾಲಿಟಿ ಶೋನು ಮಾಡಿದ್ದೆ, ರಾಜಾರಾಣಿ ಅಂತ ಒಂದು ರಿಯಾಲಿಟಿ ಶೋ ಮಾಡಿದ್ದೆ. ಅಲ್ಲಿ ನಾವು ಟಾಪ್ 6 ಬಂದಿದ್ವಿ. ಆಮೇಲೆ ತುಂಬ ಶೋಸ್ ಎಲ್ಲ ಸಿಗೋದು, ಮೂವಿ ಆಫರ್ಸ್ ಎಲ್ಲ ಬರೋದು. ಅವಾಗ ನಾನು ಸ್ವಲ್ಪ ಒಂದು ಪ್ರಾಜೆಕ್ಟ್ ಬಂತು ಅಂತ ನಾನು ಬಿಟ್ಬಿಟ್ಟೆ. ನಮ್ಮದು ಹೊಸ ಕಂಪ್ನಿ ಜಾಯ್ನ್ ಆದೆ. ಆ ಪ್ರಾಜೆಕ್ಟ್ ಬಂದ್ಬಿಟ್ಟು ಡೆಲ್ಲಿನಲ್ಲಿ ಡೆಲ್ಲಿ ಮೆಟ್ರೋ ನಮೋ ಭಾರತ್ ಅಂತ ಒಂದು ಟ್ರೈನ್ ಇವಾಗ ಓಡ್ತಾ ಇದೆ ಅಲ್ಲಿ ಡೆಲ್ಲಿನಲ್ಲಿ. ಅದಕ್ಕೆ ಮೊಬೈಲ್ ಅಪ್ಲಿಕೇಶನ್ ನಾವೇ ಡೆವಲಪ್ ಮಾಡಿದ್ದು. ಸೊ ನಾನೇ ಪ್ರಾಜೆಕ್ಟ್ ಮ್ಯಾನೇಜರ್ ಅದಕ್ಕೆ, ಆ ಪ್ರಾಜೆಕ್ಟ್ಗೆ. ಸೊ 1-1.5 ವರ್ಷ ನಾನು ಡೆಲ್ಲಿಗೆ ಹೋಗ್ಬೇಕಾಗಿತ್ತು. ಅಲ್ಲಿ ಹೋದಾಗ ಸ್ವಲ್ಪ ಇದು ಬ್ಯಾಕ್ ಸೀಟ್ಗೆ ಹೋಯ್ತು, ಯಾಕಂದರೆ ಫುಲ್ಲಿ ಫೋಕಸ್ ನಾನು ಅದರಲ್ಲೇ ಮಾಡಬೇಕಾಯಿತು. ಬಟ್ ಶೋಸ್ ಹ್ಯಾವ್ ಆಲ್ವೇಸ್ ಬೀನ್ ಗುಡ್ ಸರ್. ಕನ್ನಡದಲ್ಲಿ ಹೆಂಗಂದ್ರೆ ಆಡಿಯನ್ಸ್ ಸ್ವಲ್ಪ ದುಡ್ಡು ಕೊಡಕ್ಕೆ ಹಿಂಜರಿತಾರೆ. ಏನು ಕನ್ನಡಗೆ 200 ರೂಪಾಯಿ, 250 ರೂಪಾಯಿ, ತಮಿಳ್ದೆಲ್ಲ 1500, 1000 ರೂಪೀಸು, ಹಿಂದಿದು 1000 ರೂಪೀಸು. ಸ್ಟ್ಯಾಂಡ್ ಅಪ್ ಕಾಮಿಡಿಗೆ ಅಷ್ಟು ಕೊಟ್ಟು ಹೋಗ್ತಾರೆ. ಏನ್ ಮಾಡ್ತಾರೆ ಸ್ಟ್ಯಾಂಡ್ ಅಪ್ ಕಾಮಿಡಿ? ಈ ಟಿಕೆಟ್ ತಗೊಂಡು ಎಲ್ಲಿ ಬರ್ತಾರೆ, ಎಲ್ಲಿ ವೆನ್ಯೂ? ಆಡಿಟೋರಿಯಮ್ಸ್ ಸರ್, ಆಡಿಟೋರಿಯಮ್ಸ್ ಇದೆ. ಲೈಕ್ ಇವಾಗ ರಂಗಸ್ಥಳ ಆಡಿಟೋರಿಯಂ ಅಂತಿದೆ, ಮೆಟ್ರೋನಲ್ಲೇ ಚಿಕ್ಕದೊಂದು ಆಡಿಟೋರಿಯಂ ಇದೆ. 100 ಸೀಟರ್ ಇರುತ್ತೆ, 150 ಸೀಟರ್ಸ್ ಇರುತ್ತೆ. ಕೋರಮಂಗಲ ಕ್ಲಬ್ ಇದೆ. ಕೋರಮಂಗಲ ಕ್ಲಬ್ಬಲ್ಲಿ ಐ ಥಿಂಕ್ ಇಟ್ಸ್ ಅರೌಂಡ್ 500 ಸೀಟರು. ಆಮೇಲೆ ಇನ್ನೊಂದು ಯಾವುದು ಹನುಮಂತ ನಗರದ ಹತ್ರ ಇದೆಯಲ್ಲ ಸರ್, ಒಂದು ಕೆ ಎಚ್ ಕಲಾಸೋದು, ಅಲ್ಲೂ ತುಂಬ ಶೋಸ್ ಮಾಡಿದ್ದೀವಿ. ಪ್ರೊಡಕ್ಷನ್ ಈಸ್ ವೆರಿ ಲೆಸ್ ಅಲ್ಲಿ. ಸ್ಟ್ಯಾಂಡಪ್ ಕಾಮಿಡಿ ಪ್ರೊಡ್ಯೂಸ್ ಮಾಡೋದು ಈಸ್ ನಾಟ್ ವೆರಿ ಡಿಫಿಕಲ್ಟ್, ಅಷ್ಟೊಂದು ಕಷ್ಟ ಇಲ್ಲ. ಒಂದು ನೀವು ಆನ್ಲೈನ್ ಮಾರ್ಕೆಟಿಂಗ್ ಮಾಡಬೇಕು, ಪೋಸ್ಟರ್ಸ್ ಮಾಡಬೇಕು, ಶೋ ಬರ್ತಾ ಇದೆ ಅಂತ ಹೇಳಬೇಕು. ಅದಕ್ಕಿಂತ ಮುಂಚೆ ಆರ್ಟಿಸ್ಟು ಆನ್ಲೈನಲ್ಲಿ ಪಾಪ್ಯುಲರ್ ಇರಬೇಕು. ಅಂದರೆ ಅವ್ರ ಹೆಸರು ಕೇಳಿದ ತಕ್ಷಣ ಟಿಕೆಟ್ ಬೈ ಮಾಡೋ ಥರ ಇರಬೇಕು. ನಿಮ್ದೆಲ್ಲ ಆಡಿಟೋರಿಯಂ ಬುಕ್ ಮಾಡೋದು, ಒಂದು ಮೈಕ್ ಕೊಟ್ಟರೆ ಆಯ್ತಲ್ಲ. ನಿಮಗೆ ಥಿಯೇಟರ್ ಸೆಟಪ್ ಬೇಕು, ಪ್ರಾಪರ್ಟೀಸ್ ಬೇಕು, ಹಂಗೇನಿಲ್ಲ. ಜಸ್ಟ್ ಒಂದು ಮೈಕು ಆ್ಯಂಡ್ ದೆನ್ ದ ಆರ್ಟಿಸ್ಟ್ ಹ್ಯಾಸ್ ಇಟ್ ಇನ್ ಹಿಮ್, ಅವ್ನು ನಡ್ಸ್ಕೊಂಡು ಹೋಗ್ತಾನೆ. ಪ್ರೊಡಕ್ಷನ್ ವೈಸ್ ಕಮ್ಮಿನೇ, ಬಟ್ ಅದು ಟಿಕೆಟ್ ಪ್ರೈಸ್ ಇನ್ನೂ ಜಾಸ್ತಿ ಆಗಬೇಕು. ಒಂದು 500 ರೂಪಾಯಿ ಇಟ್ಟರೆ ಯಾರು ಬರಲ್ಲ ಅನ್ಸುತ್ತೆ ಕನ್ನಡಗೆ. ಸರ್ ಏನು ಸರ್ ಮೆಸೇಜ್ ಬರುತ್ತೆ ಸರ್, ಅದನ್ನು ಸರ್ ಏನು ಸರ್ ಕನ್ನಡಗೆ 500 ರೂಪಾಯಿ ಕೇಳ್ತಿರಲ್ಲ ಸರ್, ನೋಡಿ ಸರ್ ಅಂತ. 200 ರೂಪಾಯಿ ಮೇಲೆ ಇಟ್ಟರೆ ಸ್ವಲ್ಪ ಬರೋದು ಕಷ್ಟ. ಇವಾಗ ಮೋಸ್ಟ್ಲಿ ಒಂದು 250 ರೂಪಾಯಿವರೆಗೂ ಹೋಗ್ಬೋದು. ನೋಡಿ, ನಮ್ಗೆ ಕೂದಲಿಲ್ಲ, ಆಮೇಲೆ ಕಲರ್ ಇಲ್ಲ, ಜಾಸ್ತಿ ಪ್ಯಾಕೇಜ್ ಇಲ್ಲ ಅಂತೆಲ್ಲ ದಯವಿಟ್ಟು ನಮ್ಮೆಲ್ಲ ರಿಜೆಕ್ಟ್ ಮಾಡಬೇಡಿ. ಒಳಗಡೆ ಇರೋದು ನೋಡಿ. ಎಷ್ಟು ಶೋ ಆಗಿದೆ ಸ್ಟ್ಯಾಂಡ್ ಅಪ್ ಕಾಮಿಡಿ? ನಾನು ಒಂದು 500 ಶೋಸ್ ಆಗಿರ್ಬೋದು ಸರ್ ಓವರ್ ಆಲ್ ಇದುವರೆಗೂ. ಮಧ್ಯ ಐ ವಾಸ್ ಲಿಟಲ್ ಇನ್ಆಕ್ಟಿವ್, ಬಟ್ ಮತ್ತೆ ಸ್ಟಾರ್ಟ್ ಮಾಡಬೇಕು. ಮತ್ತೆ ಸ್ಟಾರ್ಟ್ ಮಾಡಿ ಶೋಸ್ ಅಟ್ಲೀಸ್ಟ್ ಒಂದು ತಿಂಗಳಿಗೆ ಒಂದು ಶೋ ಅನ್ನೋ ಥರ ಮಾಡಬೇಕು. ಬಟ್ ಅದಕ್ಕೆ ತುಂಬ ವರ್ಕ್ ಮಾಡಬೇಕು ಸರ್. ಇವಾಗ ನೀವು 1.5 hours ನಗಿಸ್ಬೇಕು, ಮತ್ತು ಆಡಿಯನ್ಸ್ ಅಲ್ಲಿ ಇನ್ವೆಸ್ಟೆಡ್ ಆಗಿರಬೇಕು ನಿಮ್ಮಲ್ಲಿ 1.5 hours. ಅಂದರೆ ನಿಮ್ಮ ಪ್ರಿಪ್ರೇಷನ್ ಎಷ್ಟಿರಬೇಕು, ನೀವು ಯಾವ ಮಟ್ಟಿಗೆ ನೀವು ರೆಡಿ ಇರಬೇಕು, ಫಿಸಿಕಲಿನೂ ಫಿಟ್ ಇರಬೇಕು ನೀವು, ಇಲ್ಲಾಂದ್ರೆ ಸುಸ್ತಾಗ್ಬಿಡುತ್ತೆ, ಫೆಟೀಗ್ ಆಗಿಬಿಡುತ್ತೆ. ಕಂಟಿನ್ಯೂಸ್ಲಿ 1.5 hours ನೀವು ಮಾತಾಡೋ ರೇಂಜ್ಗೆ ಇರಬೇಕಂದ್ರೆ, ಎನರ್ಜಿ ಇರಬೇಕಂದ್ರೆ ಇಟ್ಸ್ ಎ ಜರ್ನಿ ಸರ್. ಇಟ್ಸ್ ಎ ಜರ್ನಿ. ಸ್ಟ್ಯಾಂಡಪ್ ಕಾಮಿಡಿ ಮಾಡ್ತಾ ಇರೋರ್ಗೆ ಗೊತ್ತಿರುತ್ತಿದ್ದು ಅದು ಎಷ್ಟು ಕಷ್ಟ ಇದೆ ಅದು ಅಂತ. ಸೊ ಸತತ ಪ್ರಯತ್ನ ಮಾಡ್ತಾನೆ ಹೋಗ್ಬೇಕು. ಆಫ್ಟರ್ ಪಾಯಿಂಟ್ ವಿಲ್ ಬಿಕಮ್ ಗುಡ್ ಅಟ್ ಇಟ್. ಯಾವತ್ತೋ ಒಂದಿನ ಅಲ್ಲ ಇದು, ಪಕ್ಕ ಕ್ರಾಫ್ಟ್ ಪ್ರಾಕ್ಟೀಸ್ ಮಾಡ್ತಾ ಚೆನ್ನಾಗುತ್ತೆ. ಪ್ರಾಕ್ಟೀಸು, ಶೋಸ್ ಮಾಡಬೇಕು. ಪ್ರಾಕ್ಟೀಸ್ ಅನ್ನೋದಕ್ಕಿಂತ ನೀವು ಸ್ಟೇಜ್ ಟೈಮ್ ಅಂತಿದೆ ಸರ್, ಸ್ಟೇಜ್ ಮೇಲೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಬೇಕು. ನೀವು ಸ್ಟೇಜ್ ಮೇಲೆ ನೀವು ಕಂಫರ್ಟಬಲ್ ಆಗ್ಬಿಡ್ಬೇಕು. ಇವಾಗ ಇಲ್ಲಿ ಹೆಂಗೆ ಕೂತಿದ್ದೀನಿ ನಾನು, ಸ್ಟೇಜ್ ಮೇಲೆ ಹಂಗೆ ಇರೋದು ತೊಗೊಂಡೋಗ್ಬಿಟ್ರೆ ನೀವು ಯು ಆರ್ ಅ ಗ್ರೇಟ್ ಕಮಿಡಿಯನ್. ಯಾಕಂದರೆ ನೀವು ಸ್ಕ್ರಿಪ್ಟ್ ಬಗ್ಗೆ ಯೋಚನೆ ಮಾಡ್ತಾ ಇರಲ್ಲ, ನೀವು ಅಲ್ಲಿ ಜನರ ಜೊತೆ ಕನೆಕ್ಷನ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರ. ಆ ಜನರಿಗೂ ನಿಮ್ಗೆ ಕನೆಕ್ಟ್ ಆಗೋಯ್ತಂದ್ರೆ ವೈಫೈ ಕನೆಕ್ಟ್ ಆದಂಗೆ, ಅದು ಕನೆಕ್ಟ್ ಆಗ್ಬಿಡ್ತಂದ್ರೆ ಇನ್ನು ಮುಗೀತು. ಅಷ್ಟೊಂದು ಒಳ್ಳೆ ಜೋಕ್ ಇಲ್ಲದೆ ಇದ್ರೂ ನಡೆದೋಗುತ್ತೆ. ಯಾಕಂದರೆ ಜನ ನಿಮ್ಮ ಜೊತೆ ಎಂಜಾಯ್ ಮಾಡ್ತಾ ಇರ್ತಾರೆ. ಆ ಆರಾ ಕ್ರಿಯೇಟ್ ಮಾಡಬೇಕು, ಆ ಪರ್ಸೋನಾ ಕ್ರಿಯೇಟ್ ಮಾಡಬೇಕು. 3-4 years ನೀವು ಪ್ರಾಕ್ಟೀಸು ಟ್ರೈನಿಂಗ್ ತೊಗೊಂಡಿದ್ರೆ ಅದಕ್ಕೆ ಏನಿಲ್ಲ ಸರ್, ಟ್ರೈನಿಂಗ್ ಅಂತ ಇಲ್ಲ, ಸಿಂಪಲ್ ಸರ್ ಇದು. ಇವಾಗ ನೀವು ಎಕ್ಸಾಂಪಲ್ ನೀವು ಸ್ಟ್ಯಾಂಡಪ್ ಕಾಮಿಡಿ ಮಾಡ್ಬೇಕು ಅಂದ್ಕೊಳ್ಳಿ. ಇವಾಗ ನೀವು ಯಾರೊಬ್ಬ ಹುಡುಗ ಸ್ಟ್ಯಾಂಡಪ್ ಕಾಮಿಡಿ ಮಾಡಬೇಕು ಅಂತ ಬರ್ತಾನೆ, ನನ್ನ ಹತ್ರನೇ ಬರ್ತಾನೆ ಅಂದ್ಕೊಳ್ಳಿ. ಅದಕ್ಕೆ ಏನೂ ಇಲ್ಲ, ಅವ್ನಿಗೇನು ಬರುತ್ತೋ, ಅವ್ನಿಗೇನು ಮೈಂಡಲ್ಲಿ ಬರುತ್ತೋ ಅವನಿಗೆ ಅದನ್ನೇ 5 ನಿಮಿಷ ಬರೀಬೇಕು. ಅವನು 5 ನಿಮಿಷ ಕಂಟೆಂಟು, ಒಂದು 2 ನಿಮಿಷದ್ದು ಏನೋ ಒಂದು ಬರೀಬೇಕು. ನನ್ನ ಹೆಸರು ಮೋಹನ್ ಎಕ್ಸಾಂಪಲ್, ಅವನ ಬಗ್ಗೆ ಅವ್ನು ಯೋಚನೆ ಮಾಡಬೇಕು.
ನಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ, ಓಕೆ ಸ್ಕೂಲಲ್ಲಿ ಇಷ್ಟು, ಅಲ್ಲಿ ಎಷ್ಟು ಜನ ಜೋಕ್ ಮಾಡೋಕ್ಕಾಗುತ್ತಾ, ಕಾಮಿಡಿ ಮಾಡೋಕ್ಕಾಗುತ್ತಾ, ಅಲ್ಲೇ ಮಾಡ್ತಾನೆ. ಮಾಡಿಬಿಟ್ಟು ಹೋಗಿ ಟ್ರೈ ಮಾಡ್ತಾನೆ ಓಪನ್ ಮೈಕ್ಸಲ್ಲಿ. ನಾನು ಹೇಳಿದ್ನಲ್ಲ ಓಪನ್ ಮೈಕ್ಸಲ್ಲಿ ಜನ ನಕ್ಕಿದ್ರೆ ಇಟ್ಸ್ ಅ ಗುಡ್ ಜೋಕ್, ಅದು ಹಂಗೆ ಇಟ್ಕೊತಾನೆ. ಇನ್ನೂ ಈ ಸ್ಕ್ರಿಪ್ಟ್ ಇಂಪ್ರೂವ್ ಮಾಡ್ತಾನೆ. ಹಿಂಗೆ ಇದು ಪರ್ಫಾರ್ಮ್ ಮಾಡು, ಮನೆಗೆ ಹೋಗು, ರೀವರ್ಕ್ ಮಾಡು, ಮತ್ತೆ ಬಾ ಪರ್ಫಾರ್ಮ್ ಮಾಡು, ರೀವರ್ಕ್ ಮಾಡು. ಇದು ಮಾಡ್ತಾ 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 ಒಂದು 10 ನಿಮಿಷ ಚೆನ್ನಾಗಿ ಆದಮೇಲೆ ನಿಮ್ಗೊಂದು ದೊಡ್ಡ ಕಾಮಿಡಿಯನ್ ಯಾರೋ ಇರ್ತಾರೆ ಅಂದ್ಕೊಳ್ಳಿ, ಅವನ ಒಂದು ಶೋನಲ್ಲಿ ಜೂನಿಯರ್ ಕಮಿಡಿಯನ್ಗೆ ಒಂದು 10 ನಿಮಿಷ ಚಾನ್ಸ್ ಸಿಗುತ್ತೆ. ಈ ಥರ ವರ್ಕ್ ಆಗೋದು. ಜೂನಿಯರ್ ಕಮಿಡಿಯನ್ ಯಾರೋ ಚೆನ್ನಾಗಿ ಮಾಡ್ತಾ ಇದ್ದಾನೆ ಅಂತ ಗೊತ್ತಾದರೆ ಅವ್ನಿಗೊಂದು 10 ಮಿನಿಟ್ಸ್ ಸ್ಪಾಟ್. 1 ಅವರ್ ಶೋ ಇರುತ್ತೆ, 10 ನಿಮಿಷ ಅವ್ನು ಪರ್ಫಾರ್ಮ್ ಮಾಡ್ತಾನೆ. ಅವಾಗ ಅವ್ನಿಗೆ ಗೊತ್ತಾಗುತ್ತೆ ನನ್ನ ಜೋಕ್ಸ್ ಹೆಂಗಿದೆ ಅಂತ. ಸೊ ಅವ್ನು ನೆಕ್ಸ್ಟು 15 ಮಿನಿಟ್ಸ್ ಮಾಡ್ತಾನೆ, ಹಾಫ್ ಆನ್ ಅವರ್ ಮಾಡ್ತಾನೆ, 45 ಮಿನಿಟ್ಸ್ ಮಾಡ್ತಾನೆ, 1 ಅವರ್ ಮಾಡ್ತಾನೆ. ಅಷ್ಟರಲ್ಲಿ ಆನ್ಲೈನಲ್ಲಿ ಒಂದು ಏನಾದರೂ ಪಾಪ್ಯುಲಾರಿಟಿ ಇದ್ದರೆ ಅವನು ಶೋ ಅನೌನ್ಸ್ ಮಾಡ್ಬೋದು. ಇಟ್ಸ್ ಅ ಜರ್ನಿ ಸರ್, ಒಂದು 3-4 ಇಯರ್ಸ್ ಹಿಂಗೆ. ಬಟ್ ದೇರ್ ಇಸ್ ನೋ ಪಕ್ಕಾ ಇದೆ ಫಾರ್ಮುಲಾ ಅಂತ ಇಲ್ಲ ಸರ್. ಹಂಗೆಲ್ಲ ಫಾರ್ಮುಲಾಸ್ ಇದೆ. ಇವಾಗ ನಮ್ಮ ಸರ್ ಪ್ರವೀಣ್ ಅವರು ನಾನು ಹೇಳಿದ್ನಲ್ಲ, ನನ್ನ ಗುರುಗಳು ಅಂತ ನಾನು ಆಲ್ಮೋಸ್ಟ್ ಅವ್ರನ್ನ ಅಂದ್ಕೊಂಡಿದ್ದೀನಿ. ಸೊ ಅವರು ನನಗೊಂದು ಹೇಳಿದರು, ಕಾಮಿಡಿ ಬೈಬಲ್ ಅಂತ ಒಂದು ಬುಕ್ ಇದೆ. ಆ ಬುಕ್ಕಲ್ಲಿ ಈ ಥರ ಎಲ್ಲ ಇದೆ ಅಂತಲ್ಲ, ಅದು ಓದಿ ಏನು ಯೂಸ್ ಆಗಿಲ್ಲ. ಅದೇ ಆ ಥರ ಏನು ಯೂಸ್ ಆಗ್ಬಿಡಲ್ಲ ನಿಮಗೆ. ಇದು ಎಕ್ಸ್ಪೀರಿಯನ್ಸೇ. ನೀವು ಕಾಮಿಡಿ ಏನು ನೋಡ್ತೀರಾ ಅದನ್ನು ನಿಮ್ಮ ಜೀವನದಿಂದ ಎತ್ತಬೇಕು. ಇದನ್ನು ನಿಮ್ಮ ಜೀವನದಿಂದ ಎತ್ತಿ ಒಂದು ಸ್ಕ್ರಿಪ್ಟ್ ಬರೆದು ಅದಕ್ಕೆ ಕೆಲವು ಸಲ ಏನಾಗುತ್ತೆ, ನೀವು ಇದನ್ನೇ ಹೇಳ್ತೀನಿ ಅಂತ ಬರ್ಕೊಂಡು ಹೋಗಿರ್ತೀರ, ನೀವು ಅಲ್ಲೇನೋ ಬೇರೆ ಹೇಳ್ಬಿಡ್ತೀರ ಸ್ಟೇಜ್ ಮೇಲೆ, ಅದು ನೀವು ಬರೆದಿದ್ದಕ್ಕಿಂತ ಚೆನ್ನಾಗಿರುತ್ತೆ, ಅದನ್ನ ನೆಕ್ಸ್ಟ್ ತೊಗೊತೀರ. ಸೊ ಇದು ಒಂದು ಸೆಟ್ ಬಿಲ್ಡ್ ಮಾಡತ್ತಾರೆ 10 ಫೈನಲ್ ಸ್ಕ್ರಿಪ್ಟ್ ರೆಡಿ ಆದಂಗೆ. ರೆಡಿ ಆದಂಗೆ ಅದು ಇಟ್ ಕೀಪ್ಸ್ ಆನ್ ಎವಾಲ್ವಿಂಗ್. ಆಗ್ತಿರುತ್ತೆ. ಆಮೇಲೆ ಒಂದ್ಸಲ ನೀವೆಲ್ಲ ಅದನ್ನು ಒಂದು ಸೆಟ್ ಇರುತ್ತೆ 5 ನಿಮಿಷದ್ದು, ಅದನ್ನೆಲ್ಲ ಮಾಡಿ ಸಾಕಾಗಿ ತುಂಬ ಶೋಸ್ ಆಗಿ ಎಲ್ಲ ಆಗಿ ಇದನ್ನು ಫೈನಲಿ ಐ ಕ್ಯಾನ್ ಪುಟ್ ಇಟ್ ಆನ್ಲೈನ್ ಅನಿಸಿದಾಗ ಅದನ್ನ ರೆಕಾರ್ಡ್ ಮಾಡಿಸಿ ಆಡಿಯನ್ಸ್ ರಿಯಾಕ್ಷನ್ ಎಲ್ಲ ತೆಗೆದು ಆನ್ಲೈನಲ್ಲಿ ಹಾಕ್ತೀರಾ. ಆನ್ಲೈನ್ ಒಂದ್ಸಲ ಹಾಕಿದ್ಮೇಲೆ ಅದರ ನೀವು ನೆಕ್ಸ್ಟ್ ಶೋನಲ್ಲಿ ಪರ್ಫಾರ್ಮ್ ಮಾಡೋಕ್ಕಾಗಲ್ಲ, ಯಾಕಂದರೆ ಅದೊಂಥರ ಲೆಟ್ ಗೋ ಮಾಡ್ದಂಗೆ ಅದು. ಸೊ ನೆಕ್ಸ್ಟ್ ನೀವು ಬೇರೆ ಬರೀಬೇಕು. ಸೊ ಇದು ಈ ಥರ ಒಂದು ಪ್ರಾಸೆಸ್ ಸರ್. ಪೀಕ್ ಅವರಲ್ಲಿ ITPL ಹೋಗಿ ಬನ್ನಿ ಸರ್, ಕಿಡ್ನಿ ಕೈಗೆ ಬಂದ್ಬಿಡುತ್ತೆ ಸರ್, ಬೇಸ್ ಅರ್ಧೋಗುತ್ತೆ ಸರ್. ನಮ್ಮ ಕಷ್ಟ ಯಾರು ಕೇಳ್ತಾರೆ ಸರ್? ಈಗ ಬಹಳ ಜನ ಸ್ಟ್ಯಾಂಡಪ್ ಕಾಮಿಡಿಯನ್ಸ್ ಇದ್ದಾರೆ ಈಗಂತೂ. ಹೌದು ಸರ್, ಇವಾಗ ತುಂಬಾ ಜನ ಇದ್ದಾರೆ. ನಾವು ಸ್ಟಾರ್ಟ್ ಮಾಡಿದಾಗ ನಮ್ಮ ವಿಡಿಯೋ ಬಂತು, ಅದು ನೋಡಿ ತುಂಬಾ ಜನನು ಸ್ಟಾರ್ಟ್ ಮಾಡಿದ್ರು. ನಮ್ಮ ಟೀಮಲ್ಲಿ ಅವಾಗ ನಾನು, ಕಾರ್ತಿಕ್ ಪತ್ತರ್ ಅಂತ ಒಬ್ಬರು ಉತ್ತರ ಕರ್ನಾಟಕದವರು, ಆಮೇಲೆ ಸುದರ್ಶನ್ ಅಂತ ಅವ್ರು ಇವಾಗ TV ಸೀರಿಯಲ್ ಅಲ್ಲಿ ತುಂಬಾ ಫೇಮಸ್ ಆಗ್ಬಿಟ್ಟಿದ್ದಾರೆ. ಕಲರ್ಸ್ ಅಲ್ಲಿ ಯಾವುದೋ ಒಂದು ಸೀರಿಯಲ್, ಅದರಲ್ಲಿ ಈಸ್ ಡೂಯಿಂಗ್ ವೆರಿ ವೆಲ್. ಆಮೇಲೆ ಅದು ಬಿಟ್ಟರೆ ಹಂಪ ಅಂತ ಒಬ್ರು, ಅವರು ಉತ್ತರ ಕರ್ನಾಟಕದವರು. ಸುನೇತ್ರ ಪಂಡಿತ್ ಮೇಡಮ್, ಅವರು ನಮ್ಮ ಟೀಮಲ್ಲಿ ಕೆಲವು ಶೋಸ್ ಎಲ್ಲ ಮಾಡಿದ್ದಾರೆ. ಸ್ಟ್ಯಾಂಡಪ್ ಕಾಮಿಡಿ ಮಾಡಿದ್ದಾರೆ. ಅವರು ನಮ್ಮ ಜೊತೆ ಆಸ್ಟ್ರೇಲಿಯಾಗೆಲ್ಲ ಬಂದಿದ್ರು. 600ಗಿಂತ ಜಾಸ್ತಿ ಸಿನಿಮಾ ಡಬ್ಬಿಂಗ್ ಮಾಡಿರೋದು ನಾನು. ನಮ್ದೊಂದು ಸ್ಮಾಲ್ ಟೀಮ್ ಇತ್ತು, ಶೋಸ್ ಎಲ್ಲ ಮಾಡ್ತಾ ಇದ್ವಿ. ಮಾಡ್ತಾ ಹೋಗ್ತಾ ಆಮೇಲೆ ಅನೂಪ್ ಮಯ್ಯ ಅಂತ ನಾನು ಹೇಳಿದ್ನಲ್ಲ, ಕನ್ನಡ ಗೊತ್ತಿಲ್ಲ, ಅವರೇ ನಡೆಸ್ತಾ ಇದ್ರು ಇದನ್ನ. ಹೋಗ್ತಾ ಆಮೇಲೆ ಹಂಗೆ ಸ್ವಲ್ಪ ಇಂಡಿಪೆಂಡೆಂಟ್ ಆಗಿ ಎಲ್ಲರೂ ಮಾಡೋ ಥರ ಸ್ಟಾರ್ಟ್ ಆಗಿ ಎಲ್ಲ ಮಾಡ್ತಾ ಇದೀವಿ. ಅದಾದ್ಮೇಲೆ ತುಂಬ ಬೇರೆ ಟೀಮ್ಸು ಬಂತು. ತರಲೆ ಬಾಕ್ಸ್ ಅಂತ ಒಂದು ಟೀಮ್ ಬಂತು, ನಮ್ದುಕೆ ಅಂತ ಟೀಮ್ ಬಂತು, ಅದರಲ್ಲೂ ತುಂಬ ಕಮಿಡಿಯನ್ಸ್ ಇದ್ದಾರೆ. ರಾಘವೇಂದ್ರ ಆಚಾರ್ಯ, ಶ್ರವಣ್, ಅವ್ರದ್ದೊಂದು ಟೀಮ್, ಗೌತಮ್ ಬಂತಿದ್ದಾರೆ, ಅವ್ರದ್ದೊಂದು ಟೀಮು. ಅದು ಬಿಟ್ಟು ತುಂಬ ಟೀಮ್ಸ್ ಇದೆ ಸರ್. ಸೋನು ವೇಣುಗೋಪಾಲ್ ಅವರು ಬಂದರು, ಅವರು ತರಲೆ ಬಾಕ್ಸ್ ಅಂತ ಒಂದು ಟೀಮ್ ಇದೆ, ಅದರಿಂದ ರೆಪ್ರೆಸೆಂಟ್ ಮಾಡಿದ್ರು. ಆಮೇಲೆ ಇವಾಗ ಶಿ ಈಸ್ ಡೂಯಿಂಗ್ ಇಂಡಿಪೆಂಡೆಂಟ್ಲಿ. I want corner seat, so that I can get up and go to the bathroom. I drink lot of water, no? 3 liters a day I drink. Yeah. ಹಿಂಗೆ ಇದೊಂದು ಜರ್ನಿ. ನೆಕ್ಸ್ಟ್ ನೀವು 1 hour 1.5 hours ಶೋಸ್ ಮಾಡ್ತೀರಾ. ಮಾಡ್ತಾ ಅಬ್ರಾಡಲ್ಲಿ ಯಾವ್ದಾನ ಬಂದರೆ ಅಲ್ಲಿ ಮಾಡ್ತೀರಾ, ಇಲ್ಲಿ ಮಾಡ್ತೀರಾ. ಈ ಕಾರ್ಪೊರೇಟ್ ಶೋಸ್ ಬಂದರೆ ಕಾರ್ಪೊರೇಟ್ ಶೋಸ್ ಮಾಡ್ತೀರಾ. ಯಾವ ಶೋನು ಇಲ್ಲ ಅಂದ್ರೆ ಪಬ್ಲಿಕ್ ಶೋ ಮಾಡ್ತೀರಾ, ಟಿಕೆಟೆಡ್ ಶೋ ಮಾಡ್ತೀರಾ. ಸೊ ಇದೊಂದು ಜರ್ನಿ. ಕಾರ್ಪೊರೇಟ್ ಕರೀತಾರೆ ಸ್ಟ್ಯಾಂಡಪ್ ಕಾಮಿಡಿ, ಕರೀತಾರೆ ವಿತ್ ಫುಲ್ ಪೇಮೆಂಟ್ ಇರುತ್ತೆ. ಇಟ್ಸ್ ಎ ಗುಡ್. ಅವ್ರ ಬಜೆಟ್ ಇಷ್ಟು ಅಂತ ಇರುತ್ತೆ. ಕನ್ನಡ ಕಮಿಡಿಯನ್ಸ್ ಯೂಶಲಿ ಯಾವಾಗ ಕರೀತಾರೆ, ನ್ಯಾಷನಲ್ ಕನ್ನಡ ರಾಜ್ಯೋತ್ಸವ ಟೈಮಲ್ಲಿ ಕರೆಸ್ತಾರೆ. ಇಲ್ಲ ಯಾವುದೋ ಒಂದು ದೀಪಾವಳಿಗೂ ಡೌಟು ಕನ್ನಡ ರಾಜ್ಯೋತ್ಸವ ಇದ್ದಾಗ ಆ ಒಂದು ದಿನಕ್ಕೆ ಒಂದು ಕನ್ನಡ ಸ್ಟ್ಯಾಂಡಪ್ ಕಾಮಿಡಿಯನ್ನು ಕರೆಸೋದು ಒಂದು ವಾಡಿಕೆ ಅನ್ನೋ ಥರ ಇದೆ. ಪೇ ಎಲ್ಲ ಇರುತ್ತೆ ಸರ್. ಅಂದರೆ ನಿಮ್ದು 30 ಮಿನಿಟ್ಸ್ ಇದ್ದರೆ ಇಷ್ಟು ಅಮೌಂಟು. ಯೂಶಲಿ ಅಲ್ಲೆಲ್ಲ 30 ಮಿನಿಟ್ಸ್ಗಿಂತ ಜಾಸ್ತಿ ಕೇಳೋಷ್ಟು ಅವ್ರಿಗೆ ಬೇರೆ ಈವೆಂಟ್ಸ್ ಇರುತ್ತಲ್ಲ. ಸೊ ನೀವು ನೆಗೋಷಿಯೇಟ್ ಮಾಡಿಕೊಂಡು ನೀವು ಮಾಡ್ಬೋದು. ಇಫ್ ಯು ರಿಯಲಿ ಗುಡ್, ಅಬ್ರಾಡಲ್ಲೆಲ್ಲ ಕರೆಸ್ತಾರೆ. ಇಫ್ ದೇ ಲೈಕ್ ಯು, ಕರೆಸ್ತಾರೆ ಆಬ್ವಿಯಸ್ಲಿ. ನಮ್ದೇನಾಗೋಯ್ತು ಅಂದರೆ ಕೋವಿಡ್ ಟೈಮಲ್ಲೇ ನಾನು ಎಷ್ಟೋ ದೇಶಗಳಿಗೆ ಹೋಗ್ಬಿಟ್ಟೆ, ಎಲ್ಲ ಲ್ಯಾಪ್ಟಾಪಿಂದನೇ ಹೋಗ್ಬಿಟ್ಟೆ. ಯಾಕಂದರೆ ಕೋವಿಡ್ ಟೈಮಲ್ಲಿ ಎಲ್ಲೋ ಹೋಗೋಕ್ಕಾಗಲಿಲ್ವಲ್ಲ. ಝೂಮ್ ಶೋಸ್ ತುಂಬ ನಡೆಸಿದ್ವಿ. ಝೂಮಲ್ಲೇ ಸ್ಟ್ಯಾಂಡಪ್ ಕಾಮಿಡಿ ಮಾಡೋದು. ಕ್ಯಾನಡಾ, US, ದುಬೈ ಎಲ್ಲ ಹೋಗ್ಬೇಕಾಗಿತ್ತು, ಬಟ್ ಡ್ಯೂ ಟು ಕೋವಿಡ್ ಹೋಗೋಕ್ಕಾಗಲಿಲ್ಲ. ನೋಡೋಣ, ಮೇ ಬಿ ಮುಂದೆ ಯಾವಾಗನ ಕರೆಸಿದ್ರೆ ಯಾರು ಆಬ್ವಿಯಸ್ಲಿ ವಿಲ್ ಬಿ ರೆಡಿ. ಬಟ್ ಇದೊಂದು ಜರ್ನಿ ಇದೇ ಥರ ಇರುತ್ತೆ ಸರ್. ಟು ಕೀಪ್ ರೈಟಿಂಗ್, ಕೀಪ್ ಅಬ್ಸರ್ವಿಂಗ್ ಅಬ್ಸರ್ವೇಷನ್ ಇರಲೇಬೇಕು. ಎಲ್ಲನ ರೋಡಲ್ಲಿ ಆಚೆ ಏನು ನಡೀತಾ ಇದೆ,
ಇದ್ರ ಮೇಲೆ ನಾನೇನಾದ್ರು ಕಾಮಿಡಿ ಮಾಡ್ಬೋದಾ ಈ ಥರ. ಸೊ ನಾನೇನು ಮಾಡ್ಬಿಟ್ಟೆ ಅಂದರೆ ನಾನು ಓಪನ್ ಮೈಕ್ಸ್ ಸಿನ್ಸ್ ಹೋಗೋಕ್ಕಾಗದೇ ಇರೋದ್ರಿಂದ ನಾನು ಯೂಟ್ಯೂಬ್ನೇ ಒಂದು ಓಪನ್ ಮೈಕ್ ಥರ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನಾನು ಜೋಕ್ಸ್ನ ಫಸ್ಟು ಯೂಟ್ಯೂಬಲ್ಲಿ ಟೆಸ್ಟ್ ಮಾಡ್ತೀನಿ ಬೇರೆ ಬೇರೆ ರೀತಿಲಿ, ಅದು ವರ್ಕ್ ಆದರೆ ಅದನ್ನು ಶೋಗೆ ತೊಗೊಂಡೋಗ್ತೀನಿ. ಸೊ ಈ ಥರ. ಬಟ್ ಇಟ್ಸ್ ಅ ಜರ್ನಿ, ಇಟ್ಸ್ ಅ ಪ್ರಾಜೆಕ್ಟ್. ಇದು ತುಂಬ ಈಸಿ ಅಲ್ಲ, ನೀವು ಇನ್ವಾಲ್ವ್ ಆಗಬೇಕು, ಯು ಹ್ಯಾವ್ ಟು ಗಿವ್ ಇಟ್ ಯುವರ್ ಆಲ್. ಆವಾಗ ಸ್ಲೋಲಿ ವಿಲ್ ಗೆಟ್ ಬೆಟರ್ ಆಟ್ ಇಟ್, ಸ್ಲೋಲಿ. ಅದು ಅಷ್ಟೇ, ಫಿನಿಶ್ ಲೈನ್ ಇಲ್ಲ ಇಲ್ಲಿ. ನಾಳೆ ದಿನ ಯಾವನೊಬ್ಬ ಹೊಸಬ ಬರ್ತಾನೆ, ಅವನೇನೋ ಮಾಡ್ತಾನೆ, ಫುಲ್ ಜನ ಎಲ್ಲ ಫುಲ್ ಇಷ್ಟಪಟ್ಬಿಡ್ಬೋದು. ಇಟ್ಸ್ ಆಲ್ ದ ಕೈಂಡ್ ಕನ್ನಡ ಆಡಿಯನ್ಸ್ ಸರ್. ನಾವೇನೋ ಗ್ರೇಟ್ ಅಲ್ಲ, ನಾವೇನೋ ಮಾಡ್ಬಿಟ್ಟಿದೀವಿ ಅಂತಲ್ಲ. ಆಡಿಯನ್ಸ್ ಆರ್ ವೆರಿ ಕೈಂಡ್ ಕನ್ನಡ, ದೇ ಆರ್ ವೆರಿ ಓಪನ್ ಮೈಂಡೆಡ್. ಚೆನ್ನಾಗಿದೆ ಅಂದರೆ ಅವ್ನು ಯಾರಂತ ಕೇರೆ ಮಾಡಲ್ಲ, ಅವರು ಫುಲ್ ಹೋಗ್ಬಿಡ್ತಾರೆ, ಫುಲ್ ಇಷ್ಟ ಆಗ್ಬಿಡುತ್ತೆ. ನಾಳೆ ದಿನ ಇನ್ನೊಬ್ಬ ಬರ್ತಾರೆ ಅಂದ್ರೆ ಜನ ಅಲ್ಲಿ ಹೊಟ್ಟೋಗ್ಬಿಡ್ತಾರೆ. ಸೊ ಅದಕ್ಕೆ ನಾವು ಅಟ್ಯಾಚ್ ಆಗಬಾರ್ದು. ಓ ಹಿಂಗೆ ಆಡಿಯನ್ಸ್ ನಮ್ಮನ್ನೇ ಇಷ್ಟಪಡ್ತಾ ಇರ್ತಾರೆ ಅಂತಲೂ ಹೇಳ್ಬೋದು. ಯು ಜಸ್ಟ್ ಹ್ಯಾವ್ ಟು ಕೀಪ್ ಡೂಯಿಂಗ್ ಯುವರ್ ಥಿಂಗ್ ಆ್ಯಂಡ್ ಲೀವ್ ದ ರೆಸ್ಟ್ ಟು ಗಾಡ್ ಅಷ್ಟೇ. ಓಕೆ. मेडिटेट ಮಾಡ್ತಾ टीचर ಮೇಲೆ ಲವ್ ಆಗೋಯ್ತು. ಮೇಡಮ್ ये 1 वीक का सब्सक्रिप्शन नहीं चाहिए, लाइफ टाइम सब्सक्रिप्शन करते हैं. ಮೇಡಮ್ ಮೀಟ್ ಆಗಿದ್ದು ಯಾವಾಗ ಹೇಳ್ತಿದ್ರಿ ನೀವು? ಅದೇ ಸರ್ 2013 ಮೀಟ್ ಮಾಡಿದ್ದು ವೈಫ್ನ. ಕೊಲೀಗ್ ಅಲ್ಲ ಸರ್, ಅಂದರೆ ನಾನು ಆರ್ಟ್ ಆಫ್ ಲಿವಿಂಗ್ ಆಶ್ರಮ್ಗೆ ಹೋಗಿದ್ದೆ ಒಂದು ಟೈಮಲ್ಲಿ. ರವಿಶಂಕರ್ ಅವ್ರ ಆಶ್ರಮ ಇದೆಯಲ್ಲ, ಅಲ್ಲಿ ಹೋದಾಗ ಅಲ್ಲಿ ನಾನು ಮೆಡಿಟೇಷನ್ ಕಲಿಯೋಕ್ಕೆ ಅಂತ ಹೋದಾಗ ಅಲ್ಲಿ ಅವರು ಮೀಟ್ ಮಾಡಿದ್ದು. ನಾನು ಕಲ್ತ್ಬಿಡ್ರಿ, ಫುಲ್ ಕಾನ್ಸಂಟ್ರೇಷನ್ ಬಂದ್ಬಿಡ್ತು. ಸೊ ಅವರು ಆ್ಯಕ್ಚುಲಿ ಮಣಿಪುರದವರು, ಅವರು ಆರ್ಟ್ ಆಫ್ ಲಿವಿಂಗ್ ಟೀಚರ್ ಆಗಿದ್ರು. ಆರ್ಟ್ ಆಫ್ ಲಿವಿಂಗಲ್ಲಿ ಮಣಿಪುರಿಂದ ಟೀಚರ್ ಅವರು. ಸೊ ನಿಮ್ಗೆ ಹೇಳ್ಕೊಡ್ತಾ ಇದ್ರು? ನಮ್ಗೆ ಹೇಳ್ಕೊಡ್ತಾ ಇರಲಿಲ್ಲ, ಬಟ್ ಶಿ ವಾಸ್ ಅ ಟೀಚರ್ ಬೇರೆ ಒಂದು ಬ್ಯಾಚಿಗೆ ಏನೋ. ಸೊ ಹಂಗೆ ಮೀಟ್ ಮಾಡಿದ ತಕ್ಷಣ ಅದು ಗೊತ್ತಿಲ್ಲ, ಲವ್ ಎಟ್ ಫಸ್ಟ್ ಸೈಟ್ ಏನೋ ಅಂತಾರಲ್ಲ, ನೋಡಿದ ತಕ್ಷಣ ಓಕೆ ಅವ್ರ ಜೊತೆ ಫ್ರೆಂಡ್ ಆಗಬೇಕು ಅಂತ ಅನಿಸ್ತು ಆ ಥರ. ಬಟ್ ಹಂಗೆ ಮೀಟ್ ಮಾಡಿದ್ಮೇಲೆ ಸ್ಲೋಲಿ ಫ್ರೆಂಡ್ಸ್ ಆದ್ವಿ. ಒಂದು ವರ್ಷ ಆಯಿತು. ಅವ್ರ ಮನೇಲೂ ಒಪ್ಪಿಸ್ಬೇಕು, ನಮ್ಮ ಮನೇಲೆಲ್ಲ ಒಪ್ಪಿಸ್ಬೇಕು. ಅದೆಲ್ಲ ತುಂಬ ಡ್ರಾಮ್ಯಾಟಿಕ್ ಆಗೆಲ್ಲ ಆಗಿ ಒಪ್ಪಿಟ್ರಾ? ಹೆಂಗೋ ದೇವ್ರದಿಂದ 1.5 ವರ್ಷ ಆದಮೇಲೆ ಒಪ್ಪಿದ್ರು. ಮದುವೆಗೆ 1.5 ವರ್ಷ ಆದ್ಮೇಲೆ? ಇಲ್ಲ, ಮದುವೆಗೆ ಒಪ್ಪಿದ್ರು. ನಮ್ಮ ತಂದೆ ಹಿ ವಾಸ್ ಅ ವೆರಿ ಓಪನ್ ಮೈಂಡೆಡ್ ಪರ್ಸನ್. ಅವ್ರು ಆ ಥರ ಎಲ್ಲ ಯಾರ್ದಾರ ಮದುವೆ ಆಗಪ್ಪ, ಒಟ್ನಲ್ಲಿ ಹುಡುಗಿನ ಮದುವೆ ಆಗು ಅವ್ರು ಪಕ್ಕ ಪ್ರಾಕ್ಟಿಕಲ್ ಕಾಮಿಡಿ ಎಲ್ಲ ತುಂಬ ಮಾಡೋರು ಸರ್, ತುಂಬ ಜೋಕ್ಸ್ ಎಲ್ಲ ಕ್ರ್ಯಾಕ್ ಮಾಡೋರು. ಸೊ ಈ ಅಕ್ಸೆಪ್ಟೆಡ್. ನಮ್ಮಮ್ಮ ಇಷ್ಟ ಇಲ್ಲದೆ ಇದ್ರು ಹೇಗೋ ಅಕ್ಸೆಪ್ಟ್ ಮಾಡಿದ್ರು. ಯಾಕಂದ್ರೆ ಅವ್ರಿಗೆ ಭಯ ಇರುತ್ತಲ್ಲ ಸರ್, ಅವಾಗ ನಮಗೆ ಕೋಪ, ಏನಿದು ಒಪ್ಪಲ್ಲ ಅನ್ನೋ ಥರ ಎಲ್ಲ ಇರುತ್ತೆ. ಇವಾಗ ನೆನೆಸ್ಕೊಂಡ್ರೆ ಅವ್ರದ್ದು ಅಷ್ಟು ದೂರದ ಪ್ರದೇಶ, ಹೆಂಗೆ ನಂಬ್ತೀರಾ, ಯಾರು ಒಳ್ಳೆಯವರು ಯಾರು ಕೆಟ್ಟವರು, ಏನಾಗುತ್ತೆ ಈ ಭಯ ಎಲ್ಲ ಇವಾಗ ನನಗೆ ಅರ್ಥ ಆಗ್ತದೆ. ಇವಾಗ ನಂಗೆ 2 ಮಕ್ಕಳಿದ್ದಾರೆ, ಒಂದು ಗಂಡು ಒಂದು ಹೆಣ್ಣು. ಸೊ ಇವಾಗ ನಂಗೆ ನೆನೆಸ್ಕೊಂಡ್ರೆ ಅದೆಲ್ಲ ಹೆಂಗೆ ಆಯ್ತೀವಲ್ಲ ಅಂತ ನನಗೆ ನಂಬಕ್ಕೆ ಆಗಲ್ಲ. ತುಂಬ ಭಯ ಆಗುತ್ತೆ, ಹೆಂಗೆ ಯಾರನ್ನೂ ನಂಬಿಡ್ತೀರಾ. ಅಷ್ಟೆಲ್ಲ ಇದ್ರೂ ಕೊನೆಗೆ ನಮ್ಮ ಅಪ್ಪನ ಸೈಡ್ ಆಫ್ ರಿಲೇಟಿವ್ಸು, ನಮ್ಮ ಅಮ್ಮನ ಸೈಡ್ ಆಫ್ ರಿಲೇಟಿವ್ಸ್ ಎಲ್ಲ ಹೆಂಗೋ ಒಟ್ಟಿಗೆ ಬಂದು ಎಲ್ಲ ಮಾಡಿ ಸಪೋರ್ಟ್ ಮಾಡಿ ಮದುವೆ ಆಯಿತು. ಮದುವೆ ಆಗಿದ್ದು ರವಿಶಂಕರ್ ಆಶ್ರಮದಲ್ಲೇ. ಅಲ್ಲಿ ಅವ್ರದ್ದು ವೆಡ್ಡಿಂಗ್ ಹಾಲ್ ಇದೆ, ಅಲ್ಲಿ ನಮ್ಮ ವೈಫ್ಗೆಲ್ಲ ಆಗಬೇಕು ಅಂತ ಆಸೆ ಇತ್ತು. ಸರಿ ಅಲ್ಲೇ ಮೀಟ್ ಮಾಡಿದಲ್ವಾ ಅಂತ ಅಲ್ಲೇ ಆಗಿದ್ದು ಸರ್. ಆ್ಯಕ್ಚುಲಿ ನೆಕ್ಸ್ಟ್ ವೀಕಿಗೆ 10 ವರ್ಷ ಆಗುತ್ತೆ. ಹೋಗ್ತಾ ಇರ್ತಾರೆ ಮಣಿಪುರಕ್ಕೆ? ಇಲ್ಲಿ ಒಂದು ಸಲ ಹೋಗಿದ್ದೀನಿ ಅಷ್ಟೇ ಸರ್. ಆ್ಯಕ್ಚುಲಿ 10 ವರ್ಷದಲ್ಲಿ ಒಂದೇ ಸಲ ಹೋಗಿರೋದು. ಆ್ಯಕ್ಚುಲಿ ಏನೋ ಹೋಗೋಕ್ಕಾಗಲಿಲ್ಲ. ಒಂದು ಸಲ ಹೋಗ್ಬೇಕಂತಿತ್ತು, ಒಂದು ದೊಡ್ಡ ಶೋ ಒಂದು ಫಿಕ್ಸ್ ಆಗೋಗಿತ್ತು ಇಲ್ಲಿ ಬೆಂಗಳೂರಲ್ಲಿ. ಒಂದು ದೊಡ್ಡ ಕಾಮಿಡಿ ಶೋ ಟಿಕೆಟ್ ಎಲ್ಲ ಸೆಲ್ ಆಗಿಬಿಟ್ಟಿತ್ತು. ಹೋಗ್ಬೇಕಾಗಿತ್ತು, ಹೋಗೋಕ್ಕಾಗಲಿಲ್ಲ ಬಿಕಾಸ್ ಆಫ್ ದ ಶೋ. ಆ್ಯಂಡ್ ಅವತ್ತಿನ ದಿನವೇ ಅಂಬರೀಷ್ ಸರ್ ತೀರೋಗ್ಬಿಟ್ಟಿದ್ರು. ಸೊ ಅವತ್ತು ಶೋನು ಕ್ಯಾನ್ಸಲ್ ಆಯಿತು, ಅಲ್ಲಿ ಹೋಗೋಕ್ಕೂ ಆಗಲಿಲ್ಲ, ಹಂಗೆಲ್ಲ ಆಗೋಯ್ತು. ಬಟ್ ರೀಸೆಂಟಾಗಿ ಒಂದು ಸಲ ಹೋಗಿದ್ದೀನಿ ನಾನು ಅವ್ರ ತಮ್ಮನ ಮದುವೆಗೆ. ಅವ್ರ ತಮ್ಮ ಬರ್ತಿರ್ತಾರೆ ಮಣಿಪುರಕ್ಕೆ. ಅವರು ಒಂದ್ಸಿನ ಬೈಲಿ ಹೋಗಿ ಬರ್ತಾ ಇರ್ತಾರೆ, ಅವ್ರ ತಾಯಿ ಬರ್ತಾ ಇರ್ತಾರೆ, ಅವ್ರ ತಮ್ಮ ಬರ್ತಾ ಇರ್ತಾರೆ ಅವಾಗ. ಅದೇ ಕಲ್ಚರಲಿ ಡಿಫ್ರೆಂಟು, ತುಂಬ ಡಿಫ್ರೆಂಟು ಮಣಿಪುರ. ಫುಡ್ ಎಲ್ಲ ಹೇಗೆ ಹೊಂದ್ಕೋತೀರಿ? ಅಂದರೆ ಫುಡ್ ಈಸ್ ನಾಟ್ ಅ ವೆರಿ ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತೇನು ಸ್ಪೆಸಿಫಿಕಾಗಿ ನಾನಂತೂ ಇಲ್ಲ ಸರ್. ಅಷ್ಟೊಂದು ಹಿಂಗೆ ಬೇಕು, ನನಗೆ ಹಿಂಗೆ ಬೇಕು, ಆ ಥರದೇ ಬೇಕು, ಏನಿದ್ರು ನಡೀತು. ಅವ್ರ ಫುಡ್ಡು ದಾಲ್ ಚಾವಲ್, ಅವರು ದಾಲು ರೈಸೇ ತಿನ್ನೋದು, ಅವರು ಪಲ್ಯ ತಿಂತಾರೆ. ಅದು ಬಿಟ್ಟರೆ ಒಂದು ವೆಜಿಟೇಬಲ್ ಸೂಪ್ ಜಾಸ್ತಿ ಮಾಡ್ಕೊತಾರೆ, ಸೊಪ್ಪುಗಳು ಜಾಸ್ತಿ ಯೂಸ್ ಮಾಡ್ತಾರೆ. ಅದಕ್ಕೆ ಅವ್ರು ಎಷ್ಟೇ ವಯಸ್ಸಾದ್ರೂ ಸ್ಕಿನ್ ಆಗಲಿ ಅವ್ರ ಎನರ್ಜಿನಾಗಲಿ ಒಂಚೂರು ಕಡಿಮೆನೇ ಆಗಿರಲ್ಲ ಈ ಥರ. ಆಮೇಲೆ ನೀವು ನೋಡಿರ್ಬೋದು ಗಾರ್ಡನಲ್ಲಿ ತುಂಬ ಬೆಳೀತಾರಲ್ಲ, ಅದನ್ನೇ ಯೂಸ್ ಮಾಡ್ತಾರೆ ಅವರು. ಸೊ ಈ ಥರ ಹೆಲ್ತ್ ಬೆನಿಫಿಟ್ಸ್ ಇರುವಂಥ ಫುಡ್ನೇ ಅವ್ರು ತಿನ್ನೋದು. ನನಗೆ ನಮ್ಮಮ್ಮ ಇಲ್ಲಿ ಕೆಳಗಡೆ ಇದಾರಲ್ಲ, ನಮ್ಮಮ್ಮ ಅಡುಗೆಗಳು ಮಾಡ್ತಾ ಇರ್ತಾರೆ, ಅದು ಕಳಿಸ್ತಾ ಇರ್ತಾರೆ, ನಾನು ಅದನ್ನು ತಿಂತಾ ಇರ್ತೀನಿ. ನನಗೇನು ಆ ಥರ ಊಟದ್ದು ಏನೋ ಪ್ರಾಬ್ಲಮ್ ಆಯಿತು ಅಂತ ಏನಿಲ್ಲ ಸರ್, ಆ ಥರ ಏನಿಲ್ಲ. ಕಲ್ಚರಲಿ ಸ್ವಲ್ಪ ಹೊಂದಾಣಿಕೆಯಲ್ಲಾಗಲಿ ಅಥವಾ ಸ್ವಲ್ಪ ಅದರಲ್ಲೇನೋ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿರ್ಬೋದು ಬಿಟ್ಟರೆ ಬೇರೆ ನನಗೇನು ಅಷ್ಟೊಂದು ಪ್ರಾಬ್ಲಮ್ ಆಗಲ್ಲ. ಮೇ ಬಿ ಬಿಕಾಸ್ ಐ ಆಮ್ ಫ್ರಮ್ ಬ್ಯಾಂಗ್ಳೂರ್, ಎಲ್ಲ ಕಲ್ಚರ್ನೂ ವೆಲ್ಕಮ್ ಮಾಡುವಂಥ ವಿಶಾಲ ಹೃದಯದವರು ನಾವು. ಸೊ ನನಗೆ ಅಷ್ಟೊಂದೇನು ಪ್ರಾಬ್ಲಮ್ ಅನಿಸ್ಲಿಲ್ಲ. ಬಟ್ ಸಮ್ಟೈಮ್ಸ್ ಇರುತ್ತಲ್ಲ ಸರ್, ತಿಂಗ್ಳಿಗೊಂದು ಹಬ್ಬ ಇದ್ದೇ ಇರುತ್ತೆ.
ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಏನೋ ಒಂದು ಅಂತಿರಲ್ಲ. ಬಟ್ ಐ ಹ್ಯಾವ್ ಟು ಕೀಪ್ ಗೋಯಿಂಗ್ ಅಷ್ಟೇ, ಬೇರೆ ದಾರಿ ಇಲ್ಲ. ಗ್ರೇಟ್ ಸರ್. ನಡೀತಾ ಇದೆ ಹಂಗೆ. ನಡೀತಾ ಇದೆ. ಅವರು ಸ್ಕೂಲ್ ಟೀಚರ್, ನಮ್ಮ ಮಕ್ಕಳು ಓದ್ತಾ ಇರೋ ಸ್ಕೂಲಲ್ಲೇ ಅವರು ಸ್ಕೂಲ್ ಟೀಚರ್ ಆಗಿದ್ದಾರೆ. ಆರ್ಟ್ ಆ್ಯಂಡ್ ಕ್ರಾಫ್ಟ್ಸ್, ಯೋಗ ಹೇಳ್ಕೊಡ್ತಾರೆ. ಸೊ ಅದೇ ಅವ್ರ ಲೈಫ್ ಅವ್ರಿಗೆ, ನಮ್ಮ ಲೈಫ್ ನಮಗೆ ಹೆಂಗೋ ದೇವರು ನಡ್ಸ್ಕೊಂಡು ಹೋಗ್ತಾ ಇದ್ದಾನೆ ಅಷ್ಟೇ. ಸೂಪರ್. ಏನೇ ಹೆಲ್ಪ್ ಬೇಕಿದ್ರು ಐ ಆಮ್ ಜಸ್ಟ್ ಎ ಫೋನ್ ಕಾಲ್ ಅವೇ. ಏನೇ ಹೇಳು ಸುಬ್ಬು ಮಾಮ, ನಿನಗೆ ತುಂಬಾ ಕೊಬ್ಬು ಮಾಮ. ಯೂಟ್ಯೂಬಲ್ಲಿ ವಿಡಿಯೋಸ್ ಬಿಡ್ತೀರಿ, ಸ್ಟ್ಯಾಂಡಪ್ ಕಾಮಿಡಿ ಕಮ್ಮಿ, ಯೂಟ್ಯೂಬಲ್ಲಿ ವಿಡಿಯೋಸ್. ಹಾಂ, ಅಂದರೆ ಫಸ್ಟು ಸ್ಟಾರ್ಟ್ ಆಗಿದ್ದು ಸ್ಟ್ಯಾಂಡಪ್ ಕಾಮಿಡಿನೇ. ಅಂದರೆ ನೀವು ಹೇಳಿದ್ರಲ್ಲ ಭೂಮೈ ಶೋ ಅಂತ ಹೆಂಗೆ ಸ್ಟಾರ್ಟ್ ಆಯಿತು ಅಂದರೆ, ಅದೇ ಈ ಥರ ಒಂದು ಕನ್ನಡ ಯೂಟ್ಯೂಬಲ್ಲಿ ಯಾರೂ ಅವಾಗ ಇರಲಿಲ್ಲ ಅಷ್ಟೊಂದು. ಕಿರಿಕೀರ್ತಿ ಅವರಿದ್ರು, ಬಿಟ್ಟರೆ ಚಂದನ್ ಶೆಟ್ಟಿ ಅವರಿದ್ರು ಅಷ್ಟೇ, ಇನ್ನು ಯಾರು ಅಷ್ಟೊಂದು ಇರಲಿಲ್ಲ ಪ್ರಾಮಿನೆಂಟಾಗಿ. ಆವಾಗ ಈ ಥರ ನಾವು ಹಳೆ ಮೂವೀಸ್ನ ರಿವ್ಯೂ ಮಾಡೋಣ, ಕಾಮಿಡಿಯಾಗಿ ರಿವ್ಯೂ ಮಾಡೋಣ ಅಂತ ಹೋಗಿ ಮಾಡಿ ಒಂದು 10 ಫಿಲ್ಮ್ ಆದಮೇಲೆ ಕೆಲವರು ಅದೇ ವಿರೋಧಿಗಳು ಇರ್ತಾರಲ್ಲ, ಏನು ಕನ್ನಡ ಫಿಲ್ಮ್ಗಳ ಬಗ್ಗೆನೇ ಹಿಂಗೆಲ್ಲ ಹೇಳ್ತಿಯಲ್ಲ, ಹಿಂಗೆ ಸ್ಟಾರ್ಟ್ ಆಗಿತ್ತು ಅವಾಗಲೇ. ಓ, ಸೊ ಹಂಗೆ ಸ್ಟಾರ್ಟ್ ಆದಾಗ ಸರಿ ಬಿಡಪ್ಪ ಇದೇನೋ ಸಾಕು ಇಲ್ಲಿಗೆ ಅಂತ ನಿಲ್ಲಿಸ್ಬಿಟ್ಟು ಸ್ಟ್ಯಾಂಡಪ್ ಕಾಮಿಡಿ ಇಂಗ್ಲೀಷಿಗೆ ಬಂದು, ಇಂಗ್ಲೀಷಿಂದ ಹಂಗೆ ಕನ್ನಡಕ್ಕೆ ಬಂದು, ಆಮೇಲೆ ನಾನು ನನ್ನದೇ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಅದರಲ್ಲಿ ವೀಡಿಯೋಸ್ ಬಿಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಕೋವಿಡಲ್ಲಿ ವರ್ಕ್ ಫ್ರಮ್ ಹೋಮ್ ಅಂತ ಒಂದು ವಿಡಿಯೋ ಇದೆ, ವರ್ಕ್ ಫ್ರಮ್ ಹೋಮ್ ಪ್ರಾಬ್ಲಮ್ಸ್ ಅಂತ ಒಂದು ವಿಡಿಯೋ ಇದೆ. ಅದು ಸ್ವಲ್ಪ ಪಾಪ್ಯುಲರ್ ಆಯಿತು ಅವಾಗ. ಕೋವಿಡ್ ಸ್ಟಾರ್ಟಿಂಗಲ್ಲೇ ನಾವು ಮಾಡಿದ್ವಿ, ಕೋವಿಡ್ ಟೈಮಲ್ಲಿ ವರ್ಕ್ ಫ್ರಮ್ ಹೋಮ್ ಮಾಡೋದು ಹೆಂಗೆ ಅಂತ. ಸೊ ಅದು ಪಾಪ್ಯುಲರ್ ಆಯಿತು. ಪಾಪ್ಯುಲರ್ ಆದಮೇಲೆ ಯೂಟ್ಯೂಬೆಲ್ಲ ನಡೀತು. ಬಟ್ ಹಂಗೆ ಲೈಫಲ್ಲೇ ಮರೆಯೋಕ್ಕಾಗದೇ ಇರೋಂಥ ಒಂದು ಮೆಮೊರಬಲ್ ಮೂಮೆಂಟ್ ಅಂದರೆ, ಒಂದಿನ ಕೆಲಸ ಮಾಡ್ತಾಯಿದ್ದೀನಿ, ಇದ್ದಕ್ಕಿದ್ದಂಗೆ ಪುನೀತ್ ರಾಜ್ಕುಮಾರ್ ಸರ್ ಕಡೆಯಿಂದ ವಿಡಿಯೋ ಕಾಲ್ ಬಂದ್ಬಿಡ್ತು. ಅದು ಆ್ಯಕ್ಚುಲಿ ಹೆಂಗಂದರೆ, ನನಗೆ ಅಲೋಕ್ ಅವರು ತುಂಬ ಕ್ಲೋಸ್ ಸರ್, ಅಲೋಕ್ ಅಂತ, ಆಲ್ ಓಕೆ ಅಂತಿದ್ದಾರಲ್ಲ, ಅವ್ರು ಫೋನ್ ಮಾಡಿದ್ರು. ಫೋನ್ ಮಾಡಿಬಿಟ್ಟು ಹಿಂಗೆ ಅಪ್ಪು ಸರ್ ಮಾತಾಡ್ಬೇಕಂತೆ ನಿನ್ನ ಹತ್ರ ಇನ್ನು ಸ್ವಲ್ಪ ಅದು ಕಾಲ್ ಮಾಡ್ತಾರೆ. ನಮಗೆ ಇಲ್ಲಿ ಹೆಂಗೆ ಕೆಲಸ ಮಾಡ್ತಾಯಿದ್ದೀವಿ, ಮೀಟಿಂಗ್ ನಡೀತಾ ಇದೆ, ಆ ಟೈಮಲ್ಲಿ ಅಪ್ಪು ಸರ್ ಅವ್ರಿಗೆ ನನ್ನ ನಂಬರ್ ಹೆಂಗೆ ಸಿಕ್ತು, ಹಿಂಗೆ ಅವ್ರು ಏನಕ್ಕೆ ಮಾಡ್ತಾರೆ, ನಮ್ಮ ನಂಬರ್ ಹೆಂಗೆ ಸಿಕ್ತು, ಏನಾಗಿರ್ಬೋದು, ಏನು ಎತ್ತ ಗೊತ್ತಿಲ್ಲ. ಅವರು ಫೋನ್ ಅದು ವಿಡಿಯೋ ಕಾಲ್ ಮಾಡ್ಬಿಟ್ಟು ಅವ್ರ ಫ್ರೆಂಡ್ ಒಬ್ಬರು ಅಸಿಸ್ಟೆಂಟ್ ಯಾರು ಮಾಡಿದರು, ಅವರು ಅಷ್ಟು ಅಪ್ರಿಷಿಯೇಟ್ ಮಾಡಿದ್ರು. ಸರ್, ನಿಮ್ಮ ವೀಡಿಯೋಸ್ ತುಂಬ ಚೆನ್ನಾಗಿದೆ, ಫೋಟೋ ಇದೆ ನನ್ನ ಹತ್ರ, ಇನ್ನು ಆ ವಿಡಿಯೋ ಕಾಲ್ದು ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ನಾನು, ಹಿಂಗೆ ತುಂಬ ಚೆನ್ನಾಗಿದೆ. ಅವ್ರು ಬಿಗ್ ಫ್ಯಾನ್ ಆಫ್ ಭೂಮೈ ಶೋ. ಸುಮ್ಮನೆ ಇರಪ್ಪ, ಲಾಸ್ಟ್ ಟೈಮೇನೆ ಕನ್ನಡದಲ್ಲಿ ಮಾತಾಡುವಂಥ ಕಮೆಂಟ್ಸಲ್ಲಿ ಕೆರ ತೊಗೊಂಡು ಹೊಡೆದವ್ರೆ, ಮತ್ತೆ ರಿಪೀಟ್ ಮಾಡಲ್ ನೋಡೋರು. ಆಮೇಲೆ ನನಗೆ ಇವತ್ತು ಜ್ಞಾಪಕ ಇದೆ, ಅವ್ರ ಜೊತೆ ಒಬ್ಬರು ಫೋಟೋಗ್ರಫರ್ ಇದ್ರು, ಚಂದನ್ ಅಂತ, ಪುನೀತ್ ಸರ್ ಜೊತೆ. ಅವ್ರಿಗೊಂದು ವಿಡಿಯೋ ಕಳಿಸಿದ್ರು ನನಗೆ. ಅದರಲ್ಲಿ ಪುನೀತ್ ಸರ್ ನನ್ನ ವಿಡಿಯೋ ನೋಡ್ತಾ ಇರೋದು ವಿಡಿಯೋ. ಅವ್ರು ಜೇಮ್ಸ್ ಶೂಟಿಂಗಲ್ಲಿ ಕಾಶ್ಮೀರಲ್ಲಿದ್ರು. ಸರ್, ನನಗೆ ನಿಜವಾಗ್ಲೂ ಒಂದು ಆಶ್ಚರ್ಯ ಏನಂದರೆ, ನಾನು ತುಂಬ ಸ್ಟಾರ್ಸ್, ಸ್ವಲ್ಪ ದೊಡ್ಡ ಸ್ಟಾರ್ಗಳ ಥರ ಇರ್ತಾರಲ್ಲ, ಸ್ವಲ್ಪ ತುಂಬ ಜನ ಮೀಟ್ ಮಾಡಿದ್ದೀನಿ. ಮತ್ತು ನಮ್ಮ ತಂದೆ ಇದೇ ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ತುಂಬ ಜನ ಮೀಟ್ ಮಾಡಿದ್ದೀನಿ ಸರ್. ಬಟ್ ಅಪ್ಪು ಸರ್ ಥರ ನಾನಂತೂ ನೋಡಿಲ್ಲ ಸರ್. ಅಂದರೆ ನನ್ನನ್ನು ದೊಡ್ಡ ಸೆಲೆಬ್ರಿಟಿ ಅನ್ನೋ ಥರ ಹೋಳ್ತಾರೆ ಸರ್. ನಾನೇನೋ ಸ್ಟಾರ್ ಅನ್ನೋ ಥರ, ಅವರು ಆಡಿಯನ್ಸ್ ಅನ್ನೋ ಥರ. ಏನು ಸರ್ ಇದು ಪ್ಯೂರ್ ಅಪ್ರಿಸಿಯೇಷನ್ನು. ಫಸ್ಟ್ ಆಫ್ ಆಲ್ ನಮಗೆ ಶಾಕು, ಪುನೀತ್ ಸರ ಇದು ಇಲ್ಲ ಏನು AI ಇದು ಅಂತ ನಾವು. ಸಾರ್ ನಿಜವಾಗ್ಲೂ ನೀವೇನ ಸರ್ ಅದಷ್ಟು ಫ್ರೀಸ್ ಆಗ್ಬಿಟ್ಟಿದ್ದೀನಿ ನಾನು. ಅವರು ಪವನ್, ಏನು ವಾಟ್ ಮ್ಯಾನ್, ಯು ಗೈಸ್ ಆರ್ ಸೂಪರ್ ಮ್ಯಾನ್, ಪ್ಲೀಸ್ ಯು ಹ್ಯಾವ್ ಟು ಕಮ್ ಅಂಡ್ ಮೀಟ್ ಮೀ ವೆನ್ ಐ ಆಮ್ ಇನ್ ಬ್ಯಾಂಗ್ಳೂರ್ ಅಂತ. ಅದ್ರ ನಾರ್ಮಲ್ ವಿಡಿಯೋ ಸರ್. ನಾವೇನೋ ನಾನು ಯಾವುದೋ ಒಂದು ಬಿಯರ್ ಬಗ್ಗೆ ಒಂದು ವಿಡಿಯೋ ಮಾಡಿದೆ, ALE ಬಿಯರ್ ಅಂತ, ALE ಬಿಯರ್ ಅಂತ. ಅದನ್ನು ಅವರು ನಾನು ಎಲ್ಲ ವಾಟ್ಸಪ್ ಗ್ರೂಪಲ್ಲೆಲ್ಲ ಶೇರ್ ಮಾಡಿದ್ದೀನಿ, ನಮ್ಮ ಫ್ಯಾಮಿಲಿ ವಾಟ್ಸಪ್ ಗ್ರೂಪಲ್ಲಿ ಇದೇ ಚರ್ಚೆ ಆಗ್ತಾ ಇರುತ್ತೆ. ರಾಜ್ಕುಮಾರ್ ಅವ್ರ ಮಗ ನಮಗೆ ನಾನು ಏನು ಅಂದರೆ, ಇವಾಗ ಯಾರೋ ನೋಡ್ಬಿಟ್ಟು ಹೇ ನೀವು ಚೆನ್ನಾಗಿ ಮಾಡಿದ್ದೀರಾ ವಿಡಿಯೋ ಅಂದರೆ ಒಂಥರ ಸರ್, ಅವರು ಅಪ್ರಿಷಿಯೇಟ್ ಮಾಡಿದ ರೀತಿ ನಾನು ಎಕ್ಸ್ಪ್ಲೈನೇ ಮಾಡೋಕ್ಕಾಗಲ್ಲ ಸರ್. ಸರ್, ಅಷ್ಟು ದೊಡ್ಡ ಮನಸ್ಸು ಇರಲ್ಲ ಸರ್. ಎಷ್ಟು ದೊಡ್ಡವ್ರು ಆಗ್ತೀರೋ ನೀವು, ಅಷ್ಟು ಇನ್ಸೆಕ್ಯೂರಿಟಿ ಇರುತ್ತೆ ಸರ್, ಅಲ್ವಾ? ಎಷ್ಟು ದೊಡ್ಡ ಮನುಷ್ಯರು ಆಗ್ತೀರೋ ನೀವು ಜೀವನದಲ್ಲಿ, ಯೂಶಲಿ ಏನೋ ಇನ್ಸೆಕ್ಯೂರಿಟಿ ಇರುತ್ತೆ. ಇದು ಹೋಗ್ಬಿಟ್ರೆ, ನಾಳೆ ಯಾರನ್ನ ಬಂದ್ಬಿಟ್ರೆ, ಹಿಂಗಿರ್ತಾರಲ್ವಾ. ಅವರಷ್ಟು ಸೆಕ್ಯೂರ್ಡ್ ಪರ್ಸನ್ ನಾನು ನೋಡೇ ಇಲ್ಲ ಸರ್. ನಾನಲ್ಲಿ ಅಪ್ಪು ಸರ್, ಅವರು ಪವನ್ ಅನ್ನೋ ಥರ ಇದ್ರು ಸರ್. ಅವರು ಏನು ಆ ಜೋಕು ಈ ಜೋಕು ನಮಗೆ ಜೀವನದಲ್ಲಿ ಅದು ಬರ್ದಿರೋದೇ ಏನೋ ಈ ಲೆವೆಲ್ಗೆ ನನಗೆ ಫೀಲ್ ಮಾಡಿಸ್ಬಿಟ್ರು ಸರ್. ಐ ವಾಸ್ ಸೋ ಹ್ಯಾಪಿ ದಟ್ ಡೇ. ಅಪ್ಪು ಸರು ನನಗೆ ಅಪ್ರಿಷಿಯೇಟ್ ಮಾಡಿಬಿಟ್ರಲ್ಲಪ್ಪ. ಆಡಿಯನ್ಸ್ ಕೆಲವು ವೀಡಿಯೋ ಮಾಡ್ತೀವಿ ನಾವು, ಆಡಿಯನ್ಸ್ ಕನೆಕ್ಟ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಕೆಲವು ಸಲ ಆಗುತ್ತೆ ಕೆಲವು ಸಲ ಆಗಲ್ಲ. ಬಟ್ ಅಪ್ಪು ಸರ್ ವಾಸ್ ಜನರಸ್ ಸರ್. ಆ ಥರ ನಾನು ಯಾವತ್ತೂ ಐ ಡೋಂಟ್ ಥಿಂಕ್ ಐ ಎವರ್ ಗೆಟ್ ದಟ್ ಮಚ್ ಅಪ್ರಿಸಿಯೇಷನ್ ಎನಿವೇರ್. ಆಮೇಲೆ ಕರ್ಸ್ಕೊಂಡ್ರು ಒಂದಿನ ಫೋನ್ ಮಾಡಿಬಿಟ್ಟು, ಈ ಥರ ಥರ್ಸ್ಡೇ ಆರ್ ಫ್ರೈಡೇ ಬನ್ನಿ ಅಂತ ಹೇಳಿದ್ರು. ನಾನು ಫುಲ್ ಎಕ್ಸೈಟ್ಮೆಂಟಲ್ಲಿ ಅಯ್ಯೋ ಅಪ್ಪು ಸರ್ನ ಮೀಟ್ ಮಾಡೋಕೆ ಹೋಗ್ತಾಯಿದ್ದೀನಿ ಅಂತ ಹೋದಾಗ ಅಲ್ಲಿ ಅಪ್ಪು ಸರ್ ಇರಲಿಲ್ಲ.
ಅಲ್ಲಿ ಅವ್ರ ಬಾಡಿ ಗಾರ್ಡ್ ಇದ್ರು, ಅವರು ಚಲಪತಿ ಅಂತ ಅಪ್ಪು ಸರ್ ಅವ್ರ ಬಾಡಿ ಗಾರ್ಡ್ ಇದ್ರು, ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಅವತ್ತಿನ ದಿನನೇ ಇದು ನಡೀತಾ ಇತ್ತು ಸರ್, ರೆಕಾರ್ಡಿಂಗು. ಪುನೀತ್ ಸರ್ದು ಕೆಲವು ಹಾಡುಗಳು ರೆಕಾರ್ಡ್ ಮಾಡಿದ್ರು ರೀಸೆಂಟಾಗಿ ಫಾರ್ ಯೂಟ್ಯೂಬ್ ಮಾಡಿದ್ರು, ಯೂಟ್ಯೂಬ್ಗೆ ಅಣ್ಣವ್ರದ್ದು. ಕರೆಕ್ಟ್, ನಿನ್ನ ಕಂಗಳ ಎಕ್ಸಾಕ್ಟ್ ಅದು ಅವತ್ತು ನಡೀತಾ ಇತ್ತು ಸರ್, ಆ ಸಾಂಗ್ ರೆಕಾರ್ಡಿಂಗ್ ಒಳಗೆ ನಡೀತಾ ಇತ್ತು. ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ. ಪುನೀತ್ ಸರ್ದು ಜಾಸ್ತಿ ಫಿಲ್ಮ್ಸು ನೋಡಿರಲಿಲ್ಲ ಅವ್ರದ್ದು, ಅದನ್ನೇ ಹೇಳ್ತಾ ಇದ್ದೀನಿ. ಹಿ ವಾಸ್ ಸಚ್ ಅ ಗ್ರೇಟ್ ಪರ್ಸನ್. ನಾನು ಅವ್ರದ್ದು ನೋಡಿದ್ದು ಬರೀ ಅರಸು ಮಾತ್ರ ಥಿಯೇಟರ್ನಲ್ಲಿ, ಬೇರೆ ಎಲ್ಲ ಥಿಯೇಟರ್ ಇದು ವೀರ ಕನ್ನಡಿಗ ಅಂದರೆ ಫುಲ್ ಅವ್ರ ಫಿಲಮ್ಗಳೇ ನೋಡಿರೋಂಥ ಹುಡುಗ ಅಲ್ಲ ನಾನು. ಬಟ್ ಸ್ಟಿಲ್ ಅವರು ಬಂದ್ಬಿಟ್ಟು ಮಾತಾಡಿದ ರೀತಿ, ರಿಯಾಕ್ಷನ್ ರೀತಿ, ಆ ರಿಯಾಕ್ಷನ್ ಬಗ್ಗೆನೇ ಒಂದು ವಿಡಿಯೋ ಮಾಡಿದ್ದೀನಿ ಸರ್. ನಿಜಾಲು ಇಷ್ಟೊಂದು ಡೌನ್ ಟು ಅರ್ತ್ ಇರ್ತಾರ ಅಂತ ಸರ್. ಹಿ ವಾಸ್ ಟೋಟಲಿ ಸರೆಂಡರ್ಡ್, ನಾನ್ ಸ್ಟಾರ್ ಅನ್ನೋ ಥರ. ಅವ್ರ ವೈಫ್ಗೆಲ್ಲ ಹೇಳ್ತಾವ್ರೆ, ಇವನು ಹಿಂಗೆ ಇವ್ರು ಮಾಡೋದು ಆ ಜೋಕ್, ಅದೇ ಅವ್ರು ನನಗೊಂದು ಜೋಕ್ ಹೇಳಿದ್ನಲ್ಲ, ಯಾವ್ದು ಅದು ಇವರೇನಾ ಹಿಂಗೆ. ನಾವು ಯಾವುದೋ ಜ್ಞಾನದಲ್ಲೇ ಏನೋ ವಿಡಿಯೋ ಮಾಡಿರ್ತೀವಿ, ಅವರು ಅಷ್ಟು ಅಪ್ರಿಷಿಯೇಟಿವ್ ಆಗಿದ್ರು ಸರ್. ಒಂದಿನ ಊಟ ಮಾಡೋಣ ಬನ್ನಿ, ಆಮೇಲೆ ನೆಕ್ಸ್ಟು ಇನ್ನೂ ಏನೇನೋ PRK ಏನೇನೋ ಪ್ಲ್ಯಾನ್ಸ್ ಇದೆ ಅದೆಲ್ಲ ಮಾಡೋಣ ಬನ್ನಿ. ಸೋ ಅಪ್ರಿಷಿಯೇಟಿವ್ ಸರ್. ನನಗೆ ಇನ್ನೂ ನಂಬಕ್ಕಾಗಿಲ್ಲ ಅವ್ರೇನಾ ಇದು ಅಂತ. ಅವಾಗ ಯಾವುದೋ ಇನ್ನೊಂದು ಫಿಲಮ್ ರಿಲೀಸ್ ಆಗಿತ್ತು ಅವ್ರದ್ದೇನೆ, ಪುನೀತ್ ಸರ್ದೇನೆ. ಆ ಫಿಲ್ಮ್ ನೋಡಿದ್ರಾ ಅಂದರು. ನಾನು ನೋಡಿಲ್ಲ ಸರ್ ಅಂದರೆ, ಇವಾಗ ಯೂಶ್ವಲಿ ದೊಡ್ಡ ಸ್ಟಾರ್ಸ್ ಹತ್ರ ಹೆಂಗೆ ಮಾತಾಡೋದು ನಮ್ಗೆ ಗೊತ್ತಿಲ್ಲಲ್ಲ ಸರ್. ನೋಡಿಲ್ಲ ಅಂತ ಹೇಳಿದ್ರೆ ಅದಕ್ಕೂ ಕಾಮಿಡಿ ಮಾಡ್ತಾರೆ, ಅವ್ರಿಗೆ ಕಾಮಿಡಿ ಮಾಡ್ಕೊತಾ ಇದ್ದಾರೆ. ಅದು ಎಷ್ಟು ಜನಕ್ಕೆ ಇರುತ್ತೆ ಆ ನೇಚರ್, ಅವ್ರವ್ರೇ ಅವರು ಸೆಲ್ಫ್ ಡೆಪ್ರಿಕೇಟಿಂಗ್ ಹ್ಯೂಮರ್ ಮಾಡ್ಕೊತಾ ಇದ್ದಾರೆ, ಹಿಂಗೆ ಅಂತ. ನಾನು ಅವ್ರಿಗೆ ಹೇಳಿ ಸರ್, ನಾನು ನಿಮ್ಮದು ಬರೀ ಅರಸು ಮಾತ್ರ ಥಿಯೇಟರಲ್ಲಿ ನೋಡಿರೋದು ಸರ್, ಬಟ್ ದಟ್ಸ್ ಓಕೆ ಅಂತ. ಅವರು ಆ ಥರ ಒಂದು ಚೂರು ಕಾಂಪ್ಲೆಕ್ಸ್ ಆಗಲಿ, ಅದು ಏನೋ ಒಂಥರ ಆಗೋದಾಗಲಿ ವರ್ಕ್ ಸರ್. ನಾನು ಯಪ್ಪ ಅದು ಆರಾನೇ ಬೇರೆ ಸರ್. ತುಂಬ ಒಂಥರ ನಾರ್ಮಲ್ ಸೀನಿಯರ್ ಜೂನಿಯರ್ ಕಾನ್ವರ್ಸೇಷನ್ ಥರ ಇತ್ತು ಸರ್. ಹಿ ವಾಸ್ ಮೇಕಿಂಗ್ ಮೀ ಫೀಲ್ ಸ್ಪೆಷಲ್. ನನ್ನ ಬಗ್ಗೆ ಎಲ್ಲರ ಹತ್ರ ಹೇಳ್ತಾಯಿದ್ರು. ಆ್ಯಂಡ್ ಅವರು ಲಾಸ್ಟ್ ನಾನು ನಂಬೋಕ್ಕಾಗಲ್ಲ, ಇನ್ನೊಂದು ಆಚೆ ಬಂದಾಗ ಅವರು ಹೋಗ್ತಾಯಿದ್ರು ಆ್ಯಕ್ಚುಲಿ, ಅವ್ರದ್ದು ಕಾರು ಫೋರ್ಡ್ ಎಡ್ಡವರ್ ಕಾರ್ ಹತ್ರ. ನಾನು ಸರ್ ಬಾಯ್ ಸರ್ ಅಂತ ಹೇಳಿದೆ. ಅವಾಗ ಫುಲ್ಲು ತಿರುಗ್ಬಿಟ್ಟು 180 ಡಿಗ್ರಿ ಫುಲ್ಲು ತಿರುಗ್ಬಿಟ್ಟು ಹಿಂಗೆ ಬಾಯ್ ಅಂದ್ಬಿಟ್ಟು ಹಿಂಗೆ ಹೋಗಿದ್ರು ಸರ್ ಅದೇ ಲಾಸ್ಟು ನಾನು ಅವ್ರನ್ನ ನೋಡಿದ್ದು. ಅದಾದಮೇಲೆ ಪಾಪ ಇವರು ಚಂದನ್ ಅಂತ ಅವರು ಫೋಟೋಗ್ರಫರು ತುಂಬ ಸಲ ಕಾಲ್ ಮಾಡೋರು ನನಗೆ ಸಾಯಂಕಾಲದ ಹೊತ್ತು. ನಿಮ್ಮನೆ ಹತ್ರನೇ ಪವನ್ ಅಪ್ಪು ಸರ್ದು ಶೂಟಿಂಗ್ ನಡೀತಾ ಇದೆ ಜೇಮ್ಸ್ದು, ಬನ್ನಿ ಅಂತ ಒಂದು 2-3 ಸಲ ಕರೆದು ಸರ್. ನನಗೆ ಅವಾಗ ಹೋಗೋಕ್ಕಾಗಿಲ್ಲ, ನಾನು ಈ ರಿಯಾಲಿಟಿ ಶೋ ಎಲ್ಲ ಬ್ಯುಸಿ ಇದ್ನಲ್ಲ, ಅದು ಹೋಗೋಕ್ಕಾಗಲಿಲ್ಲ. ಆಮೇಲೆ ಅಪ್ಪು ಸರ್ ತಾನೇ ಹೋಗೋಣ ಅಂದ್ಕೊಂಡು ಇದ್ದೆ. ನಾನು ಅವ್ರಿಗೆ ಹೇಳಿದೆ, ಸರ್ ಅಪ್ಪು ಸರ್ನ ಶೂಟಿಂಗ್ ಟೈಮಲ್ಲಿ ಮೀಟ್ ಮಾಡಿದವ್ರು ಬ್ಯುಸಿ ಇರ್ತಾರೆ, ಹೆಂಗೆ ಮಾತಾಡೋಕ್ಕಾಗುತ್ತೆ ಅನ್ನೋ ಥರ ಇತ್ತು. ಬಟ್ ನೋಡಿ ಅವಕಾಶಗಳು ಮಿಸ್ ಮಾಡ್ಕೊಂಬಿಟ್ಟೆ, ನಾನು ಹೋಗಲಿಲ್ಲ. ಅವೇನೋ ಚಿಕ್ಕ ಕಾನ್ಸೆಪ್ಟು ಹೇಳಿದೆ ಸರ್, ಈ ಥರ ಒಂದೇನೋ ಐಡಿಯಾ ಇದೆ, ಈಸ್ ವೆರಿ ವೆಲ್ಕಮಿಂಗ್ ಸರ್. ನೀವು ದಾನಿಶ್ ಸೇಠ್ ಅವ್ರನ್ನ ಹತ್ರ ಇಂಟರ್ವ್ಯೂ ಮಾಡಿರ್ತೀರಲ್ಲ, ಅವರು ಏನು ಹೇಳಿದ್ರು ಅಪ್ಪು ಸರ್ ಬಗ್ಗೆ, ಈ ವಾಸ್ ಕ್ಲಾಸ್ ಅಪಾರ್ಟ್ ಸರ್. ಅದು ಒಂದು ಚೂರು ಇನ್ಸೆಕ್ಯೂರಿಟಿ ಇರಲಿಲ್ಲ. ಎಲ್ಲರೂ ಅಪ್ರಿಷಿಯೇಟ್ ಮಾಡೋರು, ಹೊಸ ಕಂಟೆಂಟ್ ನೋಡೋರು, ಅವರು ನಾನೇ ಗ್ರೇಟ್ ಅನ್ನೋ ಥರ ಇರಲಿಲ್ಲ ಸರ್. ಸೊ ದಟ್ ಈಸ್ ಒನ್ ಅನ್ಫರ್ಗೆಟಬಲ್ ಮೂಮೆಂಟ್ ನನ್ನ ಲೈಫಲ್ಲಿ. ಅವ್ರದ್ದು ಪುನೀತ್ ಸರ್ ಅಪ್ರಿಷಿಯೇಟ್ ಮಾಡಿದ್ದಾರೆ ಅನ್ನೋದು ನನಗೂ ಖುಷಿ ಇದೆ. ನಮ್ಮ ಸಬ್ಸ್ಕ್ರೈಬರ್ಸ್ ಯಾರ್ಯಾರಿದ್ದಾರೆ ಅವ್ರಿಗೂ ತುಂಬ ಖುಷಿ ಇದೆ. ಡೇ ವಿತೌಟ್ ಲಾಫ್ಟರ್ ಇಸ್ ದ ಡೇ ವೇಸ್ಟೆಡ್ ಅಂತಾರೆ ದೊಡ್ಡವರು. ಅಂದರೆ ಒಂದು ದಿವಸ ನಗದೆ ಹೋದರೆ ಅದನ್ನ ಅರ್ಥ ಮಾಡ್ಕೊಂಡೆ ನೀನು ಬದುಕಲ್ಲಿ ನೀನು ಅಂತ. ಅಂದರೆ ನಾವು ಮನುಷ್ಯ ಹುಟ್ಟಿರೋದೇ ಚೆನ್ನಾಗಿರೋಕ್ಕಂತೆ. ಅಂದರೆ ಏನು ಇಡೀ ಜೀವನದ ಉದ್ದೇಶ ಏನು ಅಂದರೆ ಚೆನ್ನಾಗಿರೋದು ಅಷ್ಟೇ ಅಂತ. ನಾವು ಏನೇ ತಿಪ್ಪರ್ಲಾಗಾಗಿ ಏನೇ ಮಾಡಿದ್ರು ಕೂಡ ಅಲ್ಟಿಮೇಟ್ ಉದ್ದೇಶ ಖುಷಿಯಾಗಿ ನೆಮ್ಮದಿಯಾಗಿ ಸಂತೋಷವಾಗಿ ಚೆನ್ನಾಗಿರ್ಬೇಕು. ಅದೇ ಚೆನ್ನಾಗಿರ್ಬೇಕು ಅನ್ನೋದೇ, ಅದಕ್ಕೆ ಖುಷಿಯಾಗಿ ನಗಬೇಕು ಅನ್ನೋ ಒಂದು ಅಂಡರ್ಲೈನ್ ಪಾಯಿಂಟ್ ಇದೆಯಲ್ಲ. ಸೊ ಆ ರೀತಿ ನಮಗೆ ನಗಿಸ್ತಾ ಇರುವಂತಹ ಅನೇಕ ಪ್ರಕಾರಗಳಲ್ಲಿ ಸ್ಟ್ಯಾಂಡಪ್ ಕಾಮಿಡಿ ಕೂಡ ಒಂದು ಅದರ ಪ್ರಾರಂಭದ ಪಯನೀರ್ಸ್ ಅಂತ ಕರಿಬೋದು. ಈ ಕೃಷ್ಣೇಗೌಡರು, ಪ್ರಾಣೇಶ್ ಸರ್, ಸುಧಾಕರ್ ಗುರು, ರಿಚರ್ಡ್ ಸರ್ ಇವ್ರದೆಲ್ಲ ಒಂದು ಇಯರ್ ಆದರೆ, ಇವರು ನಮ್ಮ ಮಿಮಿಕ್ರಿ ದಯನ್ ಇವ್ರದೆಲ್ಲ ಒಂದು ಇಯರ್ ಆದರೆ, ಅದರ ನೆಕ್ಸ್ಟ್ ಜನ್ರೇಷನ್ನಲ್ಲಿ ಬಂದಂಥ ಪ್ರಾರಂಭದ ಇವರೆಲ್ಲ ಬಹಳ ದೊಡ್ಡ ಮಹನೀಯರು. ಅವರು ನಮಗೆ ನಗಿಸ್ತಿರ್ತಾರೆ. ನಾನಂತೂ ಅವ್ರ ದೊಡ್ಡ ಅಭಿಮಾನಿ. ನಾನು ಅವ್ರು ತುಂಬ ವೀಡಿಯೋಸ್ನ ನೋಡಿದ್ದೀನಿ. ನಾನು ನನ್ನ ವೈಫ್ ಇಬ್ಬರೂ ಭೂಮೈ ಶೋ ನೋಡ್ತಿದ್ವಿ ನಾವು. ತುಂಬ ಚೆನ್ನಾಗಿರೋದು ಆ ಟೈಮಲ್ಲಿ. ಅವಾಗ ನನ್ನ ವೈಫ್ ಕ್ಯಾರಿಂಗ್ ಇದ್ಲು ಭೂಮೈ ಶೋ. ಅವಾಗ ನಾವು ಇಬ್ಬರು ಕೂತ್ಕೊಂಡು ಅದನ್ನು ನೋಡ್ತಿದ್ವಿ. ಅದನ್ನ ಅವ್ರು ತುಂಬ ಚೆನ್ನಾಗಿ ಭೂಮೈ ಶೋ ಒಂದು ಹೆಂಗೆ ಒಂದು ಒಳ್ಳೆ ವಿಚಿತ್ರ ಮ್ಯಾಗಝಿನ್ ಮಾಡೋರು. ಜಾಕಿ ಚಾನ್ ಪಿಕ್ಚರು. ಆಮೇಲೆ ನಮ್ಮ ಎಸ್ ನಾರಾಯಣ್ ಸರ್ದು ಅದು ಚೈತ್ರ ಚಂದ್ರಮ. ಅದರಲ್ಲಿ ಅವರು ಆ್ಯಕ್ಚುಲಿ ಅವ್ರಿಗೆ ಪಂಕಜ್ ಅಂತ ಇದ್ದ ಹೆಸರನ್ನ ಪಂಕಾಜ್ ಅಂತ ಮಾಡಿಬಿಟ್ಟಿದ್ರು ಅವರು. PANKAJ ಪಂಕಜ್. ಅವ್ರಿಗೆ ಯಾರು ನ್ಯೂಮರಿಕ್ ಕೇಳಿದ್ರು ಏನೋ ಗೊತ್ತಿಲ್ಲ, PANKAJ ಪಂಕಾಜ್ ಅಂತ ಮಾಡಿದ್ರು. ಪಂಕಾಜ್ ಅಂತ ಅವ್ರು. ಅದಕ್ಕೆ ಇವರು ಒಬ್ಬರು ಈ ಕಡೆಯಿಂದ ಹೇಳ್ತಾರೆ ಪಂಕಜ್ ಅವರು ಆ್ಯಕ್ಟ್ ಅಂತ, ಅವರಿಗೆ ಪಂಕಾಜ್, PANKAJ ಅಂತ ಇಟ್ಕೊಂಡ್ಬಿಟ್ಟವ್ರೆ ಅಂತ. ಸೊ ಆ ಥರದ್ದೆಲ್ಲ ತುಂಬ ಚೆನ್ನಾಗಿ ನಾವು ಗಮನಿಸ್ತಿರೋ ಮೈನ್ಯೂಟ್ಸ್ ಎಲ್ಲ ಗಮನಿಸ್ತಾ ನೋಡಿ ಆ ಥರದ್ದು. ಅಂದರೆ ಅದೇ ಹಾಸ್ಯ ಅಂದರೆ ನಮ್ಮ ಸುತ್ತ ಇರುತ್ತೆ ಬದುಕಲ್ಲಿ, ನಾವು ಗಮನಿಸ್ತಾ ನಾವು ಒಂದು ರಶಲ್ಲಿ ಓಡ್ತಿರ್ತೀವಿ. ಆದರೆ ಒಂದು ಕ್ಷಣ ನಿಂತು ಅದನ್ನು ಗಮನಿಸಿ ಹೇಳ್ತಿರಲ್ಲ,
ಅದು ನಮ್ಗೆ ತಿಳಿಸ್ತಾರಲ್ಲ, ನಮ್ಮ ಓರೆಕೋರೆಗಳನ್ನ ತಿದ್ದುಕೊಳ್ಳೋ ಸಾಧನೆ ಕೂಡ ಹೌದು ಹಾಸ್ಯ. ನಮ್ಮ ಓರೆಕೋರೆಗಳನ್ನ ತಿದ್ದುಕೊಳ್ಳೋಕ್ಕೆ ಹೌದಿಲ್ಲ ಅನ್ನೋ ಬದಲಾಗಬೇಕಲ್ಲ ಅಂತ ಆ ರೀತಿ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಅಗೇನ್ ನನಗೆ ತುಂಬ ಖುಷಿಯಾಗಿದೆ ಏನಂದರೆ ನಿಮ್ಮ ಲಾಂಗ್ ಲಿಸ್ಟ್ ಆಫ್ ಗೆಸ್ಟ್ಸಲ್ಲಿ ನನ್ನದೂ ಒಂದು ಎಲ್ಲೋ ಒಂದು ಕಡೆ ಇರುತ್ತೆ ಅನ್ನೋದು, ಕಲಾ ಮಾಧ್ಯಮ ಡೇಟಾ ಬೇಸಲ್ಲಿ ನಂದು ಇರುತ್ತೆ ಅನ್ನೋದು ತುಂಬ ಖುಷಿ ಆಗುತ್ತೆ. ಎನಿವೆ ಐ ಆಮ್ ವೆರಿ ಹ್ಯಾಪಿ. ನಮ್ಮಮ್ಮ ತುಂಬ ಖುಷಿ ಆಗ್ತಾರೆ, ಕಲಾ ಮಾಧ್ಯಮಲ್ಲಿ ಬಂದಿದೆಯಲ್ಲ ನೀನು ಅನ್ನೋದು. ಅಮ್ಮ ನಿಮ್ಮ ಮಗ ತುಂಬ ದೊಡ್ಡ ಸಾಧಕರು, ಸೀರಿಯಸ್ಲಿ ದೊಡ್ಡ ಸಾಧಕರು. ಯಾಕಂದರೆ ನಾವು ಈ ನಮ್ಮ ಯೂಟ್ಯೂಬ್ನ 10ನೇ ವರ್ಷದ ಜರ್ನಿ ಇರ್ಬೋದು, ಆದರೆ ನಾವು ತುಂಬ ಆ್ಯಕ್ಟಿವ್ ಕೆಲಸ ಮಾಡ್ತಾ ಇದ್ದೀವಿ ಒಂದು 5 ವರ್ಷದಲ್ಲಿ. ಆದರೆ ಅದಕ್ಕಿಂತ ಮೊದಲೇ ಯಾವಾಗ ಡೇಟಾಗಳು ಕಾಸ್ಟ್ಲಿ ಇತ್ತು, ಅವಾಗೆಲ್ಲ ಇನ್ನು ಜಿಯೋ ಎಲ್ಲ ಇನ್ನು ಫ್ರೀ ಪ್ಲಾನ್ಸ್ ಇರಲಿಲ್ಲ, ಅವಾಗಿಂದಲೂ ಇವ್ರು ಮಾಡ್ತಿದ್ದಾರೆ. ಅವಾಗ ಲಕ್ಷಗಟ್ಟಲೆ ಓಡ್ತಿತ್ತು ಇವ್ರ ವಿಡಿಯೋ. ಅದನ್ನ ಇಮ್ಯಾಜಿನ್ ಮಾಡಿ, ಈ ಎರದಲ್ಲಿ ಮಾಡಿದರೆ ಅವ್ರ ವಿಡಿಯೋ ಮಿಲಿಯನ್ ಗಟ್ಟಲೆ ಓಡುತ್ತೆ. ಆದರೆ ಯಾಕೆ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ಸೊ ನೀವೆಲ್ಲರೂ ಅವ್ರಿಗೆ ಹೇಳಿ ಮಾಡಲಿ ಕಂಟಿನ್ಯೂಸ್ ಆಗಿ ಅಂತ. ಇದರ ಕನ್ನಡದ ಒಳ್ಳೆ ಪ್ರತಿಭೆ. ಸೊ ಆ ರೀತಿ ಸರ್, ಥ್ಯಾಂಕ್ ಯು ಸೊ ಮಚ್. ಒಳ್ಳೆದಾಗಲಿ ಸರ್, ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ನಿಮ್ಮಿಂದ ಮತ್ತಷ್ಟು ಕಂಟೆಂಟ್ ನಾವು ನಿರೀಕ್ಷೆ ಮಾಡ್ತೀವಿ. ಖಂಡಿತ ಸರ್, ಹೀಗೆ ಚೆನ್ನಾಗಿ ಮಾಡ್ತಾ ಇರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಧನ್ಯವಾದ. ನೋಡಿದ್ರೆ ನಿಮ್ಗೂ ಎಲ್ರಿಗೂ ಧನ್ಯವಾದ. ನಿಮ್ಮ ಆಶೀರ್ವಾದ ಇರಲಿ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.